ಬಟ್ ಎಲ್ಲಾ ಸಮಸ್ಯೆಗಳ ಹಿಂದೆ ಒಂದು ಕಾರಣ ಇದೆ. ಕಾರಣ ಇಲ್ಲದೆ ಯಾವ ಸಮಸ್ಯೆ ಯಾವ ಮನುಷ್ಯನಿಗೆ ಬರುವುದಿಲ್ಲ ಪ್ರಿಯರೇ. ಆದರೆ ಮನುಷ್ಯರಾದ ನಾವೇನ್ ಮಾಡ್ತೇವೆ, ಸಮಸ್ಯೆಗಳು ಬರುವಾಗ ಸಮಸ್ಯೆಗಳನ್ನೇ ನೋಡ್ತೇವೆ, ಸಮಸ್ಯೆಗಳ ಬಗ್ಗೆನೇ ಮಾತನಾಡ್ತೇವೆ. ಬಟ್ ಈ ಸಮಸ್ಯೆ ಹಿಂದೆ ಇರುವ ಕಾರಣ ಹುಡುಕಲಿಕ್ಕೆ ಪ್ರಯತ್ನ ಪಡುವುದಿಲ್ಲ. God allows problems to correct us. ಅಂದ್ರೆ ದೇವರು ಸಮಸ್ಯೆಗಳಿಗೆ ಅನುಮತಿ ಕೊಡ್ತಾನಂತೆ, ಯಾಕಂದ್ರೆ ನಮ್ಮನ್ನ ತಿದ್ದುವುದಕ್ಕಾಗಿ. ಇವತ್ತಿನ ಸಂದೇಶದ ಶೀರ್ಷಿಕೆ, ನಿಮ್ಮ ಸಮಸ್ಯೆಗೆ ಒಂದು ಉದ್ದೇಶ ಇದೆ. ಯಾಕೆ ಮನುಷ್ಯನಿಗೆ ಸಮಸ್ಯೆಗಳು ಬರ್ತದೆ? ಹೌದಾ, ಬರುವುದಿಲ್ವಾ? ಎಲ್ಲರ ಲೈಫಲ್ಲಿ ಸಮಸ್ಯೆಗಳಿದ್ದಾವೆ. ಆ ಎಲ್ಲರ ಜೀವಿತದಲ್ಲಿ ಸಮಸ್ಯೆಗಳು ಬೇರೆ ಬೇರೆ ರೀತಿ ಇದ್ದಾವೆ. ಒಬ್ಬರಿಗಿರುವ ಸಮಸ್ಯೆ ಇನ್ನೊಬ್ಬರಿಗೆ ಇರ್ಬೇಕಂತಿಲ್ಲ. ಒಬ್ಬರಿಗಿರುವ ಸಮಸ್ಯೆ ಇನ್ನೊಬ್ಬರ ಸಮಸ್ಯೆಗಿಂತ ವಿಭಿನ್ನವಾಗಿರ್ತದೆ. ಬೇರೆ ಬೇರೆ ರೀತಿಯಾದ ಸಮಸ್ಯೆಗಳಿಂದ ಜನರು ಹಾದು ಹೋಗ್ತಿರ್ತಾರೆ. ಬಟ್ ಎಲ್ಲರೂ ಸಮಸ್ಯೆಗಳ ಮಧ್ಯದಲ್ಲಿದ್ದಾರೆ. ಎಲ್ಲರ ಜೀವಿತದಲ್ಲಿ ಸಮಸ್ಯೆಗಳು ಇದ್ದಾವೆ. ಹಲ್ಲೆಲೂಯಾ. ಆದ್ರೆ ಒಂದ್ ತಿಳ್ಕೊಡ್ರಿ, ನನ್ನ ದೇವರು ಸಮಸ್ಯೆ ತರುವ ದೇವರಲ್ಲ. ಹಾಗಾದ್ರೆ ಯಾಕೆ ಸಮಸ್ಯೆಗಳು ಬರ್ತದೆ? ಸಮಸ್ಯೆಗಳು ಬರ್ತದೆ ಅದು ದೇವರಿಂದ ಅಲ್ಲ. ಕೆಲವು ಸಾರಿ ನಮ್ಮ ತಪ್ಪುಗಳಿಂದ, ಎರಡನೇದಾಗಿ ಸೈತಾನನಿಂದ. ಆದ್ರೆ ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಬರುವುದಕ್ಕೆ ದೇವರು ಅನುಮತಿ ಕೊಡ್ತಾನೆ. ಬಟ್ ಅದರ ಹಿಂದೆ ಒಂದು ಉದ್ದೇಶ ಇರ್ತದೆ. ಅದು ನಮ್ಮನ್ನ ಹಾಳು ಮಾಡ್ಲಿಕ್ಕೆ ಅಲ್ಲ. ಹಲೋ, ಸಮಸ್ಯೆಗಳು ಬರುವುದು ನಮ್ಮನ್ನ ಹಾಳು ಮಾಡ್ಲಿಕ್ಕೆ ಅಲ್ಲ. ಪಕ್ಕದವರಿಗೆ ಹೇಳ್ರಿ, ನಿನಗಿರುವ ಸಮಸ್ಯೆ ನಿನ್ನನ್ನು ಹಾಳು ಮಾಡ್ಲಿಕ್ಕೆ ಬಂದಿಲ್ಲ. ಹಲ್ಲೆಲೂಯಾ. ಯೋಬನ ಜೀವಿತದಲ್ಲಿ ಸಮಸ್ಯೆ ದೇವರು ತಂದಾಕಿದ್ನ? ಯಾರು ತಂದಾಕಿದ್ರು? ಯೋಬನ ಜೀವಿತದಲ್ಲಿ ಸಮಸ್ಯೆಗಳನ್ನ ಸೈತಾನ್ ತಂದಾಕಿದ. ಆದ್ರೆ ಸೈತಾನನಿಗೆ ದೇವರು ಅನುಮತಿ ಕೊಡ್ತಾರೆ. ಎಸ್, ಯೋಬನ ಜೀವಿತದಲ್ಲಿ ನೀನು ಸಮಸ್ಯೆಗಳನ್ನ ತರಬಹುದು, ಆದ್ರೆ ಆತನ ಪ್ರಾಣಕ್ಕೆ ಹಾನಿ ಮಾಡ್ಲಿಕ್ಕೆ ನಿನಗೆ ಅಧಿಕಾರ ಇಲ್ಲ. ಅದರ ಅರ್ಥ ಏನು? ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಬರುವುದಕ್ಕೆ ದೇವರೇ ಕೆಲವು ಸಾರಿ ಅನುಮತಿಯನ್ನು ಕೊಡ್ತಾರೆ. ಬಟ್ ಆ ಸಮಸ್ಯೆಗಳು ನಮ್ಮನ್ನ ಹಾಳು ಮಾಡುವುದಕ್ಕಾಗಿ ಅಲ್ಲ, ನಮ್ಮನ್ನ ನಡೆಸುವುದಕ್ಕಾಗಿ. ಸೊ ಇವತ್ತು ನಿಮಗೆ ಕೆಲವು ವಿಷಯಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಮಸ್ಯೆಗಳು ಸೈತಾನ್ ತರುವಾಗ ಆತನ ಉದ್ದೇಶ ಏನಾಗಿರ್ತದೆ? ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಬರುವಾಗ ದೇವರ ಉದ್ದೇಶ ಏನಾಗಿರ್ತದೆ? ಸೈತಾನನು ಸಮಸ್ಯೆಗಳನ್ನ ಜನರ ಜೀವಿತದಲ್ಲಿ ತರುವುದೇ ಜನರನ್ನ ಹಾಳು ಮಾಡಲಿಕ್ಕೆ. ಆತನ ಬೇರೆ ಯಾವ ಕಾರಣ ಇಲ್ಲ. ಹೇಗಾದ್ರೂ ಮಾಡಿ ಜನರ ಜೀವಿತವನ್ನ ಹಾಳು ಮಾಡಬೇಕು. ಅದೇ ಯೋಹಾನ 10:10 ಹೇಳ್ತದೆ. ಆತನು ಬರುವುದೇ ಜನರ ವಿಷಯದಲ್ಲಿ ಸಂತೋಷವನ್ನು ಕದ್ದುಕೊಳ್ಳುವುದಕ್ಕೆ, ಅವ್ರ ಸಮಾಧಾನವನ್ನು ಹಾಳು ಮಾಡುವುದಕ್ಕೆ, ಎಲ್ಲವನ್ನ ನಾಶ ಮಾಡುವುದಕ್ಕೆ. ಸೊ ಸೈತಾನನು ಸಮಸ್ಯೆಗಳನ್ನು ತರುವುದು ನಮ್ಮನ್ನ ನಾಶ ಮಾಡುವುದಕ್ಕೆ. ಸಮಸ್ಯೆಗಳು ಬರುವಾಗ ಮನುಷ್ಯರ ಪ್ರತಿಕ್ರಿಯೆಗಳು ಹೇಗಿರ್ತವೆ? ಜನರು ಸಮಸ್ಯೆಗಳನ್ನ ಯಾರು ಪ್ರೀತಿಸುವುದಿಲ್ಲ. ಆದ್ರೆ ಸಮಸ್ಯೆಗಳನ್ನ ಎಂದಿಗೂ ಬರಬಾರದು ಎಂಬುದಾಗಿ ಬಯಸ್ತಾರೆ. ಸಮಸ್ಯೆ ಬರುವಾಗ ಸಮಸ್ಯೆಯಿಂದ ಓಡಿ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ನಾನು ಒಂದು ಹೇಳ್ತೇನೆ, ಸಮಸ್ಯೆಗಳು ಬರುವಾಗ ಸಮಸ್ಯೆಯಿಂದ ಓಡೋದ್ರೆ ಪರಿಹಾರ ಸಿಗಲ್ಲ. ಸಮಸ್ಯೆಗಳು ಬರುವಾಗ ಅದನ್ನು ಎದುರಿಸುವಾಗ ಪರಿಹಾರ ಸಿಗ್ತದೆ. ನೀವು ಸಮಸ್ಯೆಗಳು ಬರುವಾಗ ಎಷ್ಟು ಫಾಸ್ಟ್ ಆಗಿ ಅದರಿಂದ ಓಡೋಗ್ತಿರೋ ಅಷ್ಟೇ ಫಾಸ್ಟ್ ಆಗಿ ಸಮಸ್ಯೆ ನಿಮ್ಮಿಂದ ಓಡಿ ಬರ್ತದೆ. ಕೆಲವರು ಸಮಸ್ಯೆಗಳು ಬರುವಾಗಲೇ ತಮ್ಮ ಜೀವಿತದಲ್ಲಿ ಎಲ್ಲವನ್ನ ಸೋತು ಹೋಗ್ತೇನೆ ಎಂಬುದಾಗಿ ಸೋತು ಹೋಗ್ತಾರೆ. ಬಟ್ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಏನು ಗೊತ್ತಾ ಪ್ರಿಯರೇ? ನೀವು ಎಷ್ಟು ಸಮಸ್ಯೆಗಳನ್ನ ಅವಾಯ್ಡ್ ಮಾಡ್ತೀರಿ, ಅಷ್ಟು ಸಮಸ್ಯೆಗಳು ನಿಮ್ಮಿಂದ ಓಡಿ ಬರಲಿಕ್ಕೆ ಪ್ರಾರಂಭಿಸ್ತದೆ. ನೀನು ಸಭೆಯನ್ನು ಬದಲಾಯಿಸಿದ್ರಿಂದ ಸಮಸ್ಯೆ ಬಗೆಹರಿಯುವುದಿಲ್ಲ. ಕುಟುಂಬದಿಂದ ಅಗಲುವಾಗ ಸಮಸ್ಯೆಗಳು ಬಗೆಹರಿಯುವುದಿಲ್ಲ, ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಆದರೆ ಪ್ರತಿಯೊಂದು ಸಮಸ್ಯೆಗೆ ಒಂದು ಉದ್ದೇಶ ಇದೆ. ಇವತ್ತಿನ ಸಂದೇಶದ ಶೀರ್ಷಿಕೆ, ನಿಮ್ಮ ಸಮಸ್ಯೆಗೆ, ಎಲ್ಲರೂ ಹೇಳ್ರಿ, ನಿಮ್ಮ ಸಮಸ್ಯೆಗೆ
ಒಂದು ಉದ್ದೇಶ ಇದೆ. ನಿಮ್ಮ ಸಮಸ್ಯೆಗೆ ಒಂದು ಕಾರಣ ಇದೆ. ನಂಬ್ತೀರಾ? ಸಮಸ್ಯೆ ಕಣ್ಣಿಗೆ ಕಾಣ್ತದೆ, ಅದ್ರ ಉದ್ದೇಶ ಕಣ್ಣಿಗೆ ಕಾಣೋದಿಲ್ಲ. ಕರೆಕ್ಟಾ? ಪ್ರಾಬ್ಲಮ್ಸ್ಗಳನ್ನು ನಾವು ಯಾವಾಗಲೂ ನೋಡ್ತೇವೆ, ಆದರೆ ಪ್ರಾಬ್ಲಮ್ ಇಂದಿರೋ ಉದ್ದೇಶ ನಮಗೆ ನೋಡಕ್ಕಾಗಲ್ಲ. ಅದಕ್ಕಾಗಿ ಆದ್ರೆ ದೇವರು, ನಾವು ಬರೀ ಪ್ರಾಬ್ಲಮ್ಗಳನ್ನ ನೋಡ್ತೇವೆ, ಆದ್ರೆ ದೇವರು ಈ ಪ್ರಾಬ್ಲಮ್ ಯಾಕೆ ಬಂದಿದೆ ಅನ್ನೋದಕ್ಕೆ ದೇವರು ನೋಡ್ತಾರೆ. ಸೊ ನಾನು ನಿಮಗೆ ಹೇಳುವಂಥದ್ದು ಏನಂದ್ರೆ, ಸಮಸ್ಯೆಗಳನ್ನು ನೋಡ್ಬೇಡ್ರಿ, ಈ ಸಮಸ್ಯೆ ಹಿಂದಿರೋ ಉದ್ದೇಶವನ್ನು ನೋಡ್ಲಿಕ್ಕೆ ಪ್ರಯಾಸ ಪಡ್ರಿ. ಏನೋ ಒಂದು ಉದ್ದೇಶದೊಡನೆ ಒಂದು ಸಮಸ್ಯೆ ಮನುಷ್ಯನಿಗೆ ಬರ್ತದೆ. ಅದು ಯಾವುದೇ ಆಗಿರ್ಬೋದು. ಬಟ್ ಎಲ್ಲಾ ಸಮಸ್ಯೆಗಳ ಹಿಂದೆ ಒಂದು ಕಾರಣ ಇದೆ. ಕಾರಣ ಇಲ್ಲದೆ ಯಾವ ಸಮಸ್ಯೆ ಯಾವ ಮನುಷ್ಯನಿಗೆ ಬರುವುದಿಲ್ಲ ಪ್ರಿಯರೇ. ಆದ್ರೆ ಮನುಷ್ಯರಾದ ನಾವೇನ್ ಮಾಡ್ತೇವೆ, ಸಮಸ್ಯೆಗಳು ಬರುವಾಗ ಸಮಸ್ಯೆಗಳನ್ನೇ ನೋಡ್ತೇವೆ, ಸಮಸ್ಯೆಗಳ ಬಗ್ಗೆನೇ ಮಾತನಾಡ್ತೇವೆ. ಬಟ್ ಈ ಸಮಸ್ಯೆ ಹಿಂದೆ ಇರುವ ಕಾರಣ ಹುಡುಕ್ಲಿಕ್ಕೆ ಪ್ರಯತ್ನ ಪಡುವುದಿಲ್ಲ. ಆದ್ರೆ ನನ್ನ ದೇವರು ಸಮಸ್ಯೆ ಹಿಂದಿರುವ ಕಾರಣವನ್ನು ನೋಡುವರಾಗಿದ್ದಾರೆ. ಹಲ್ಲೆಲೂಯಾ. ಇಸ್ರೇಲರು ಐಗುಪ್ತ ದೇಶದಲ್ಲಿ ಬಂಧನಕ್ಕೆ ಒಳಗಾದಾಗ ಅವರು ಅಲ್ಲಿಂದ ಬಿಡುಗಡೆ ಹೊಂದಿದ್ರು. ದೇವರು ಮೋಶೆಯನ್ನು ಎಬ್ಬಿಸಿ ಅವರನ್ನ ಬಿಡುಗಡೆ ಮಾಡಿದ್ರು. ಬಿಡುಗಡೆ ಮಾಡಿದ ನಂತರ ಮತ್ತೆ ಈ ದೇವ ಜನರಿಗೆ, ಇಸ್ರಾಯೇಲ್ರಿಗೆ ಒಂದು ಸಮಸ್ಯೆ ಎದುರಾಯ್ತು. ಏನು ಸಮಸ್ಯೆ? ಅದು ಐಗುಪ್ತದ ಸೇನೆ. ಯಾಕೆ? ಈ ಇಸ್ರಾಯೇಲ್ ಹಿಂದೆ ಐಗುಪ್ತದ ಸೇನೆ ಬರುವುದನ್ನು ನಾವು ನೋಡ್ತೇವೆ. ಈಗ ಜನರು ಏನ್ ನೋಡ್ತಿದ್ದಾರೆ? ಜನರು, ದೇವರು ಐಗುಪ್ತ ದೇಶದಿಂದ ಜನರನ್ನ ಬಿಡುಗಡೆ ಮಾಡಿದ್ರು. ಬಿಡುಗಡೆ ಮಾಡಿದ ನಂತರ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು? ನಿಮ್ಮನ್ನ ಕಾನಾನ್ ದೇಶಕ್ಕೆ. ಅವರು ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡ್ತಾ ಬರುವಾಗ ಅವ್ರ ಹಿಂದೆ ಒಂದು ಸಮಸ್ಯೆ ಬೆನ್ನತ್ತಿ ಬಂತು. ಆ ಸಮಸ್ಯೆ ಅದು ಫರೋಹನ ಸೈನ್ಯ ಅವರನ್ನ ಬೆನ್ನತ್ತಿ ಬರ್ತಾ ಇತ್ತು. ಈ ಸುದ್ದಿ ಮತ್ತೆ ಇವರಿಗೆ ಗೊತ್ತಾಗುವಾಗ ಜನ ಏನ್ ಮಾಡಕ್ ಪ್ರಾರಂಭಿಸಿದ ಅಂದ್ರೆ, ಭಯ ಪಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಯಾಕೆ? ಅವ್ರು ಏನನ್ನು ನೋಡ್ತಿದ್ದಾರೆ? ಸಮಸ್ಯೆನ ನೋಡ್ತಿದ್ದಾರೆ. ಆದ್ರೆ ದೇವರು ಫರೋಹನ ಸೈನ್ಯವನ್ನು ನೋಡ್ತಿಲ್ಲ, ಮುಂದಿರೋ ಕಾನಾನ್ ದೇಶವನ್ನು ನೋಡ್ತಿದ್ದಾರೆ. ಈಗ ಈ ಒಂದು ಸಮಸ್ಯೆ ಇವರಿಗೆ ಬರೋದಕ್ಕೆ ದೇವರೇ ಅನುಮತಿ ಕೊಟ್ಟಿದ್ದಾರೆ. ಯಾಕೆ? ಇದುವರೆಗೂ ನೋಡದಿರುವಂತ ಅದ್ಭುತವನ್ನು ನೋಡ್ಲಿ ಎಂಬುದಾಗಿ. ಹಲ್ಲೆಲೂಯಾ. ನಾವೇನ್ ಮಾಡ್ತೇವೆ? ಸಮಸ್ಯೆ ಬಂತಂತೇಳಿ ಸಮಸ್ಯೆ ಬಗ್ಗೆ ಚಿಂತೆ ಮಾಡ್ತೇವೆ, ಮುಂದೆ ಸಾಗದೆ ಅಲ್ಲೇ ಕೂತ್ಕೊಳ್ತೇವೆ. ಮುಂದೆ ಬರುವ ಅದ್ಭುತವನ್ನು ನಮ್ಮ ಜೀವಿತದಲ್ಲಿ ನೋಡಕ್ ಸಾಧ್ಯ ಇಲ್ಲ. ದೇವರು ಯಾಕೆ ಫರೋಹನ ಸೈನ್ಯನ ಅಲ್ಲಿಂದ ಬಿಡುಗಡೆ ಮಾಡಿದ ನಂತರ ಫರೋಹನ ಸೈನ್ಯ ಅವ್ರ ಹಿಂದೆ ಬರ್ಲಿಕ್ಕೆ ದೇವರು ಯಾಕೆ ಅನುಮತಿ ಕೊಟ್ಟರಂದ್ರೆ, ಒಂದು ಸಮಸ್ಯೆಗೂ ಗೊತ್ತಾಗಬೇಕು ದೇವ ಜನರ ಹಿಂದೆ ಯಾವ ಶಕ್ತಿ ಇದೆ ಅಂತ. ಆ ಸಮಸ್ಯೆನ ಕಳಿಸಿಕೊಟ್ಟ ಸೈತಾನಿಗೆ ಗೊತ್ತಾಗಬೇಕು ದೇವ ಜನರ ಶಕ್ತಿ ಏನೆಂಬುದಾಗಿ. ಆ ಸಮಸ್ಯೆಗಳು ಇವರಿಗೆ ಬೆನ್ನತ್ತುವಾಗ ದೇವರು ಹೇಳ್ತಾರೆ, ಮುಂದೆ ನೀವು ಹೋಗ್ತಾ ಇರ್ರಿ. ಸ್ವಾಮಿ, ಮುಂದೆ ಕೆಂಪು ಸಮುದ್ರ, ಕೆಂಪು ಸಮುದ್ರ ನೋಡಬೇಡ. ಈಗ ಏನಾಗಿದೆ, ಇಲ್ಲಿ ಒಂದು ಸಮಸ್ಯೆ, ಮುಂದೆ ಒಂದು ಸಮಸ್ಯೆ, ಮಧ್ಯದಲ್ಲಿ ದೇವ ಜನರು. ಹಲೋ, ಮಧ್ಯದಲ್ಲಿ ದೇವ ಜನರು ಸಿಕ್ಕಾಕೊಂಡಿದ್ದಾರೆ. ಹಿಂದೆ ಒಂದು ಸಮಸ್ಯೆ ಬಂದಿದೆ. ಏನು? ಐಗುಪ್ತ ಸೇನೆ ಎಂಬ ಸಮಸ್ಯೆ. ಮುಂದೆ ಹೋಗ್ಬೇಕಂದ್ರೆ ಇನ್ನೊಂದು ಸಮಸ್ಯೆ. ಏನು? ಕೆಂಪು ಸಮುದ್ರ ಎಂಬ ಸಮಸ್ಯೆ. ಈಗ ಅನ್ಕೊಂಡ್ರು, ಸ್ವಾಮಿ ಎಲ್ಲಿ ಬಂದು ಸಿಕ್ಕಿಸಿದೆ ನಮ್ಮನ್ನ. ಮುಂದೆ ಹೋದ್ರು ಸಾವು, ಹಿಂದೆ ಹೋದ್ರು ಸಾವು, ಎಲ್ಲಿ ಹೋಗೋದು? ಆದ್ರೆ ದೇವರು ಅವ್ರನ್ನ ಸಾಯುವುದಕ್ಕಾಗಿ ಕರೆದಿಲ್ಲ. ಅವ್ರೇನ್ ನೋಡ್ತಿದ್ದಾರೆ? ಕೆಂಪು ಸಮುದ್ರ ಸಮಸ್ಯೆ ನೋಡ್ತಿದ್ದಾರೆ. ಆದ್ರೆ ಆ ಸಮಸ್ಯೆ ಒಳಗಡೆ ಒಂದು ಮಾರ್ಗ ಇದೆ, ಅದನ್ನ ದೇವರು ನೋಡ್ತಿದ್ದಾರೆ. ಅದಕ್ಕೆ ದೇವರು ಹೇಳ್ತಾರೆ, ಮೋಶೆ ನಿನ್ನ ಕೋಲನ್ನ ಚಾಚು, ನಿನ್ನ ಮುಂದೆ ಸಾಗು. ಯಾವಾಗ ಅವರು ಕೋಲನ್ನು ಚಾಚ್ತಾರೋ ಅವ್ರಿಗೆ ಗೊತ್ತಿಲ್ಲ, ಕೆಂಪು ಸಮುದ್ರದ ಮಧ್ಯದಲ್ಲಿ ಒಂದು ಒಣನೆಲ ಇದೆ, ಒಂದು ಮಾರ್ಗ ಇದೆ. ಅದು ಕೇವಲ ದೇವ ಜನರಿಗಾಗಿ ಮಾತ್ರ. ಹಲೋ, ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀರಾ? ಎಸ್. ಅದಕ್ಕೆ ಹೇಳಿದೆ, ಸಮಸ್ಯೆ ಕಣ್ಣಿಗೆ ಕಾಣ್ತದೆ, ಆದ್ರೆ ಸಮಸ್ಯೆ ಎಂದಿರುವ ಉದ್ದೇಶ ಕಣ್ಣಿಗೆ ಕಾಣುವುದಿಲ್ಲ. ಆದ್ರೂ ಸಹ ದೇವರು ಯಾಕೆ ಸಮಸ್ಯೆಗಳನ್ನ ದೇವ ಜನರ ಜೀವಿತದಲ್ಲಿ ಬರುವುದಕ್ಕೆ ಅನುಮತಿ ಕೊಡ್ತಾರೆ? ಯಾಕೆ ದೇವರು ಅದನ್ನು ಅನುಮತಿ ಕೊಡ್ತಾರೆ? ಓಕೆ, ನಾವೀಗ ದೇವರ ವಾಕ್ಯಕ್ಕೆ ಹೋಗೋಣ ಪ್ರಿಯರು. ನಾವೆಲ್ಲರೂ ಸತ್ಯವೇದನ ತೆಗೆಯೋಣ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದ 8ರಿಂದ 10 ವಚನ ದೇವರ ವಾಕ್ಯಕ್ಕೆ ತೆಗೆದು ಓದಿಕೊಳ್ಳೋಣ. ಅತಿ ಸಂಕಟ ಪಡುವವರಲ್ಲ,
Yes. ನಾವು ದಿಕ್ಕು ಕಾಣದವರಾಗಿದ್ದರೂ Okay. ಕೇವಲ ದೆಸೆಗೆಟ್ಟವರಲ್ಲ, Okay. ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ, Yes. ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟ ಪಡುವವರಲ್ಲ. Yes. ಮುಂದೆ ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲೇ ಅನುಭವಿಸುತ್ತಾ ತಿರುಗಾಡುತ್ತೇವೆ. ಹಲೋ, ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ಇದು ಸಮಸ್ಯೆಗಳ ಬಗ್ಗೆ ಮಾತನಾಡ್ತದೆ. ಇಲ್ಲಿ ದೇವರ ವಚನ ಹೇಳ್ತದೆ, ಸರ್ವ ವಿಧದಲ್ಲ, ಅಂದ್ರೆ ಎಲ್ಲಾ ಕಡೆ ನಮ್ಮ ಜೀವಿತದಲ್ಲಿ ಇಕ್ಕಟ್ಟುಗಳು ಬರ್ತದೆ. ಮನುಷ್ಯ ಅಂದ ಮೇಲೆ ಸಮಸ್ಯೆಗಳು ಬರ್ತದಂತ ಹೆಂಗೆ ಹೇಳ್ತಾರೆ, ಅದೇ ಪ್ರಕಾರ ಎಲ್ಲಾ ವಿಧದಲ್ಲಿ, ಕುಟುಂಬದ ವಿಧದಲ್ಲಿ ಬರಬಹುದು, ಹಣಕಾಸಿನ ವಿಷಯದಲ್ಲಿ ಬರಬಹುದು, ಕೆಲಸದ ವಿಷಯದಲ್ಲಿ ಬರಬಹುದು, ಆರೋಗ್ಯದ ವಿಷಯದಲ್ಲಿ ಬರಬಹುದು, ಸಂಬಂಧಗಳ ವಿಷಯದಲ್ಲಿ ಬರಬಹುದು. ಎಲ್ಲಾ ವಿಷಯದಲ್ಲಿ ಕೂಡ ನಿಮಗೆ ಇಕ್ಕಟ್ಟುಗಳು ಬರಬಹುದು. ಆದ್ರೆ ಇಕ್ಕಟ್ಟುಗಳು ಬಂದರೂ ಕೂಡ ಬೈಬಲ್ ಅಲ್ಲಿ ನಮಗೆ ಒಂದು ವಚನ ಹೇಳುತ್ತದೆ, ನಾವು ಅತಿ ಸಂಕಟ ಪಡುವವರಲ್ಲ. ಅಂದ್ರೆ ಸಮಸ್ಯೆ ಇದೆ, ಆದ್ರೆ ಸಮಸ್ಯೆಯಿಂದ ಬಹಳಷ್ಟು ಕಷ್ಟಪಡುವ ಜನರಾಗಿ ನಮ್ಮನ್ನು ದೇವರು ಕರೆದಿಲ್ಲ. ಹಲೋ, ಇಲ್ಲೇ ಇದ್ದೀರಾ? ನಮ್ಮೆಲ್ರಿಗೂ ಸಮಸ್ಯೆ ಇದೆ. ಫಿನಾನ್ಷಿಯಲ್ ಪ್ರಾಬ್ಲಮ್ ಕೆಲವರಿಗೆ ಇರ್ಬೋದು, ಹಣಕಾಸಿನ ಸಮಸ್ಯೆ ಇದೆಯಾ? ಆದ್ರೆ ಊಟ ಇಲ್ಲದಷ್ಟು ಗತಿ ಇಲ್ಲಲ್ಲ. 3 ಹೊತ್ತು ದೇವರು ಊಟ ಕೊಡ್ತಿದ್ದಾರೆ. ಇದೇ ದೇವ್ರ ವಾಕ್ಯ ಹೇಳ್ತದೆ. ಎಸ್, ನಮಗೆ ಹಣದ ಕೊರತೆ ಇದೆ, ಆದ್ರೆ ಅತಿ ಸಂಕಟ ಪಡೋರಲ್ಲ. ಅಂದ್ರೇನು, ಹಣ ಇಲ್ಲದೆ ನೀವು ಕೂಡ ಊಟನೂ ಮಾಡಕ್ಕಾಗ್ತಿಲ್ಲ ಅನ್ನೋಂಥ ರೀತಿಯಲ್ಲಿ ದೇವರು ನಮ್ಮನ್ನು ನಡೆಸ್ತಿಲ್ಲ. ದೇವ್ರ ವಚನ ಮತ್ತೆ ಹೇಳ್ತದೆ, ಏನಂತ ಹೇಳಿದ್ರೆ, ನಾವು ದಿಕ್ಕು ಕಾಣದವರಾಗಿದ್ದರು. ಅಂದ್ರೆ ದೇವರೇ, ನಾನು ಎಲ್ಲಿಗೆ ಹೋಗ್ಲಿ, ಈಗ ನನಗೆ ಯಾವ ಮಾರ್ಗ ತೋರ್ತಾ ಇಲ್ಲ, ನನ್ನ ಕುಟುಂಬ ಸರಿಪಡಿಸಕ್ಕೆ ಯಾವ ಮಾರ್ಗ ತೋರಿಸ್ತಾ ಇಲ್ಲ. ದೇವರೇ, ನನ್ನ ಕೆಲಸಕ್ಕೆ ಒಂದು ಮಾರ್ಗ ಇಲ್ಲ, ನನ್ನ ಸಾಲ ತೀರಿಸ್ಲಿಕ್ಕೆ ಒಂದು ಮಾರ್ಗ ಇಲ್ಲ. ದೇವರೇ, ಈ ರೋಗದಿಂದ ಬಿಡುಗಡೆ ಹೊಂದುವುದಕ್ಕೆ ಮಾರ್ಗ ಇಲ್ಲ ಅಂತ ರೀತಿಯಲ್ಲಿ ನಾವು ಇದ್ರೂ ಸಹ ಬೈಬಲ್ ಹೇಳ್ತದೆ, ಕೇವಲ ದಸೆಗೆಟ್ಟವರಲ್ಲ. ಹಿಂಸೆಗಳು ಬರ್ತಾ ಇದೆ, ಹಿಂಸೆ ಪಡುವರಾಗಿದ್ದೇವೆ. ಆದ್ರೆ ಒಂದ್ ತಿಳ್ಕೊಡ್ರೆ, ಹಿಂಸೆ ಮಧ್ಯದಲ್ಲಿಯೂ ದೇವರು ನಮ್ಮನ್ನ ಕೈ ಹಿಡಿದಿದ್ದಾರೆ. ಯಾಕೆ? ನಾವು ಕೈ ಬಿಡಲ್ಪಟ್ಟವರಲ್ಲ. ಯಾಕೆ ಇದನ್ನೆಲ್ಲ ಹೇಳ್ತಿದ್ದಾರೆ? ನಾವು ಕೈ ಬಿಡಲ್ಪಟ್ಟವರಲ್ಲ. ಪ್ರಾಣ ನಷ್ಟವಾದರೂ ಸಹ ಕೆಡವಲ್ಪಟ್ಟವರಾಗಿದ್ರು ಸಹ ಪ್ರಾಣಕ್ಕೆ ನಮಗೆ ಅಪಾಯ ಇಲ್ಲ. ಯಾಕೆ? ದೇವರು ವಾಕ್ಯ ಹೇಳ್ತದೆ, ಯಾವ ಕೇಡು ನಿಮಗೆ ಸಂಭವಿಸುವುದಿಲ್ಲ. ಈಗ ಪ್ರಜ್ವಲಿಗೆ ಆಕ್ಸಿಡೆಂಟ್ ಎಂಬ ಸಮಸ್ಯೆಗಳು ಬಂತು, ಸೈತಾನ ಅವರನ್ನ ಕೆಡವಲ್ಪಟ್ಟರು, ಪ್ರಾಣ ನಷ್ಟ ಪಡುವವರಲ್ಲ. ಹಲೋ, ಇಲ್ಲೇ ಇದ್ದೀರಾ? ಯಾಕೆ ಪಾಸ್ಟ್ರೇ? ಯಾಕೆ? ಪಕ್ಕದವರಿಗೆ ಹೇಳ್ರಿ, ಯಾಕೆಂದ್ರೆ ಯೇಸುವಿನ ಜೀವ ನನ್ನ ಒಳಗಡೆ ಇದೆ. ನಾನು ಹೇಳ್ತಾ ಇಲ್ಲ, ದೇವರ ವಾಕ್ಯ ಹೇಳ್ತಾ ಇದೆ. ಯಾಕೆಂದ್ರೆ ಯೇಸುವಿನ ಜೀವ ನಮ್ಮ ದೇಹದ ಒಳಗಡೆ ಇದೆ. ಅದಕ್ಕೆ ಪ್ರತಿ ಸಾರಿ ಹೇಳ್ತಿರ್ತೀವಿ, ನಾವು ಬಾಯಿಂದ ಹೇಳ್ತಿರ್ರಿ, ನನ್ನ ಒಳಗಡೆ ಯೇಸುವಿನ ಜೀವ ಇದೆ, ಯೇಸುವಿನ ಆರೋಗ್ಯ ನನ್ನ ಒಳಗಡೆ ಇದೆ. ತಿಳ್ಕೊಡ್ರಿ, ಯೇಸುವಿನ ಜೀವ ನಿನ್ನ ಒಳಗಡೆ ಇದ್ರೆ ನೀನ್ ಎಲ್ಲಿ ಪ್ರಾಣ ಸಂಕಟ ಪಡ್ತೀಯ? ಪ್ರಾಣ ನಷ್ಟ ಪಡ್ಲಿಕ್ಕೆ ನಿಂಗೆ ದೇವರ ಅನುಮತಿನೇ ಕೊಡುದಿಲ್ಲ. ಯಾಕೆ? ನಿನ್ನಲ್ಲಿರುವ ಜೀವ ನಿಂದಲ್ಲ, ನಿನ್ನ ಒಳಗಡೆ ಇರುವ ಜೀವ ಯೇಸು ಕ್ರಿಸ್ತನಾಗಿದೆ. ಅದಕ್ಕಾಗಿ ನಾನು ಹೇಳ್ತೇನೆ, ಲೋಕದ ಜನರಿಗೆ ಸಾವಿರಬಹುದು, ಆದ್ರೆ ದೈವ ಜನರಿಗೆ ಸಾವು ಇಲ್ಲ. ಶರೀರದಿಂದ ಆಗಲ್ಬಹುದು, ಆದ್ರೆ ನಿತ್ಯ ನಿರಂತರ ಅವ್ರು ಜೀವಿಸುವವರಾಗಿರ್ತಾರೆ. ಪ್ರಿಯರೇ, ನಾನು ಯಾಕೆ ಇದನ್ನ ಹೇಳ್ತಿದ್ದೆ ಅಂದ್ರೆ, ಸಮಸ್ಯೆಗಳೆಂಬ ಇಕ್ಕಟ್ಟಿನಲ್ಲಿ ನಾವು ಸಿಕ್ಕಿಕೊಳ್ಬಹುದು. ಆದ್ರೆ ಈ ವಾಕ್ಯದಿಂದ ದೇವರು ನಮ್ಮನ್ನ ಏನ್ ಮಾಡ್ತಿದ್ದಾರೆ? ನಮ್ಮ ದೇವರು ಉತ್ತೇಜನ ಪಡಿಸ್ತಿದ್ದಾರೆ. ಏನಂತ ಹೇಳಿದ್ರೆ, ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡ್ತಿದ್ದೇವೆ. ಪ್ರಿಯರೇ, ತಿಳ್ಕೊಡ್ರಿ, ನಾನು ನಿಮಗೆ ಹೇಳುವಂಥದ್ದೇನೆಂದ್ರೆ, ಈ ಒಂದು ವಾಕ್ಯದ ಮೂಲಕ ದೇವರು ನಮಗೆ ಹೇಳುವಂಥದ್ದೇನೆಂದ್ರೆ, ಸಮಸ್ಯೆಗಳು ಬಂದರೂ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನೀವು ಕೈ ಬಿಡಲ್ಪಟ್ಟವರಲ್ಲ, ದಿಕ್ಕು ಕಾಣದವರಾಗಿಲ್ಲ, ನೀವು ಪ್ರಾಣ ನಷ್ಟ ಪಡುವಂಥವರಲ್ಲ. ನಿಮ್ಮನ್ನ ದೇವರು ಕೈ ಹಿಡಿದು ನಡೆಸುವರಾಗಿದ್ದಾರೆ. ಹಲ್ಲೆಲೂಯಾ. ಸೊ ಈಗ ನಾನು ಹೇಳ್ತೇನೆ, ಹಾಗಾದ್ರೆ ಪಾಸ್ಟರ್, ಯಾಕೆ ಪ್ರಾಬ್ಲಮ್ಗಳು ಬರ್ತದೆ ಲೈಫಲ್ಲಿ? ಯಾಕೆ ಇಷ್ಟು ಸಮಸ್ಯೆಗಳು? ಪ್ರಿಯರೇ, ಅದಕ್ಕೆ ಬಹಳಷ್ಟು ಕಾರಣಗಳಿದ್ದಾವೆ. ಆ ಕಾರಣಗಳನ್ನು ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೆಡಿ ಇದ್ದೀರಾ? ಹಲೋ, ಸಿದ್ಧರಿದ್ದೀರಾ? ಓಕೆ, ಈಗ ನಮ್ಮ ಸಂದೇಶಕ್ಕೆ ಬರೋಣ. ಮುಖ್ಯವಾಗಿ ಯಾಕೆ ದೇವರು ಸಮಸ್ಯೆಗಳನ್ನು ನಮ್ಮ ಜೀವಿತದಲ್ಲಿ ಬರುವುದಕ್ಕೆ ಅನುಮತಿಯನ್ನು ಕೊಡ್ತಾರೆ. ಸೊ ಫಸ್ಟ್ ರೀಸನ್, ಯಾಕೆ ದೇವರು ಸಮಸ್ಯೆಗಳನ್ನು ಬರುವುದಕ್ಕೆ ನಮ್ಮ ಜೀವಿತದಲ್ಲಿ ದೇವರು ಅನುಮತಿ ಕೊಡ್ತಾರೆ. ಪ್ರಿಯರೇ,
ಎಲ್ಲರ ಲೈಫಲ್ಲಿ ಎಲ್ಲ ರೀತಿಯ ಸಮಸ್ಯೆ ಇಲ್ಲ ಅಂತ ನಾನು ಹೇಳಿದೆ. ಹಾಗಾದ್ರೆ ಎಲ್ಲರಿಗೂ ಇದು ಒಂದೇ ರೀತಿ ಇರುವುದಿಲ್ಲ. ಕೆಲವರಿಗೆ ನಾನು 5 ರೀಸನ್ ಹೇಳ್ತೇನೆ, 5 ಕಾರಣಗಳು. ಆ 5 ಕಾರಣಗಳಲ್ಲಿ ನಿಮಗೆ ಕೆಲವೊಂದಿರ್ತದೆ. ಯಾಕೆಂದ್ರೆ ನಿಮಗಿರುವ ಸಮಸ್ಯೆಗಳು ಬೇರೆ ಬೇರೆ. ಹಲ್ಲೆಲೂಯಾ. ಹಾಗಾದ್ರೆ ಮೊದಲನೇ ಉದ್ದೇಶ, ದೇವರು ಯಾಕೆ ಸಮಸ್ಯೆಗಳನ್ನು ನಮ್ಮ ಜೀವಿತದಲ್ಲಿ ಬರಮಾಡ್ತಾರೆ? ಹೇಳ್ರಿ, ಎಲ್ರು ಹೇಳ್ರಿ, ನಮ್ಮನ್ನ ಸರಿಯಾದ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ. ಜೋರಾಗಿ ಹೇಳ್ರಿ, ಎಲ್ರು ಹೇಳ್ರಿ. ಕೆಲವು ಸಾರಿ ಏನಾಗ್ತದೆ, ದೇವರು ಹೇಳುವ ಮಾರ್ಗದಲ್ಲಿ ನಾವು ನಡೀತಿರುವುದಿಲ್ಲ, ದೇವರು ಹೇಳಿದ ಕಾರ್ಯಗಳನ್ನ ಮಾಡೋದಿಲ್ಲ. ದೇವರು ಒಂದ್ ಹೇಳಿದ್ರೆ ನಾವು ಬೇರೆನೆ ಮಾಡ್ತೇವೆ. ಆದ್ರೆ ಕೆಲವು ಸಾರಿ ನಾವು ದೇವರು ಹೇಳುವ ಕಾರ್ಯಗಳನ್ನು ಮಾಡದೇ ಇರುವಾಗ, ದೇವರಿಗೆ ಅವಿಧೇಯರಾಗಿ ನಡೆಯುವಾಗ, ದೇವರು ಹೇಳುವ ರೀತಿಯಲ್ಲಿ ನಾವು ಜೀವಿಸದೇ ಇರುವಾಗ, ದೇವರು ಕೆಲವು ಸಮಸ್ಯೆಗಳನ್ನು ನಮ್ಮ ಜೀವಿತದಲ್ಲಿ ಬರಮಾಡ್ತಾರೆ. ಯಾಕೆ? ನಿನ್ನ ನಾಶಪಡಿಸೋದಕ್ಕಾಗಿ ಅಲ್ಲ, ನಿನ್ನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸೋದಕ್ಕಾಗಿ. ಅದೇ ಪ್ರಕಾರ ಯೋನನ ಜೀವಿತದಲ್ಲಿ ಆಯ್ತು. ದೇವರು ಯೋನನನ್ನ ಆರಿಸಿಕೊಳ್ತಾರೆ, ನೀನು ನಿನ್ನವೇ ಪಟ್ಟಣಕ್ಕೆ ಹೋಗ್ಬೇಕು. ಎಲ್ಲಿ ಹೋಗ್ಬೇಕು? ಯಾಕೆ? ಅಲ್ಲಿರುವ ಜನರಿಗೆ ನೀನು ಸುವಾರ್ತೆಯನ್ನು ಸಾರಬೇಕು. ಅಲ್ಲಿರುವ ಜನರು ಪಾಪದಲ್ಲಿ ತುಂಬೋಗಿದ್ದಾರೆ, ಅವರು ನಾಶವಾಗಬಾರ್ದಂದ್ರೆ ನೀನು ಹೋಗಿ ಅವರಿಗೆ ಸಂದೇಶವನ್ನು ತಿಳಿಸ್ಬೇಕೆಂಬುದಾಗಿ ಹೇಳ್ತಾರೆ. ಆದ್ರೆ ಯೋನ ನಿನೆವೆಗೆ ಹೋಗುವುದನ್ನು ಬಿಟ್ಟು ತಾನು ತಾರ್ಷೀಷಿಗೆ ಹೋಗ್ಬೇಕೆಂಬುದಾಗಿ ಆಲೋಚಿಸ್ತಾನೆ. ಅಂದ್ರೆ ದೇವರು ಹೇಳುವ ಮಾರ್ಗವನ್ನ ಬಿಟ್ಟು ತನಗೆ ಸರಿಪಡಿಸುವ ಮಾರ್ಗಕ್ಕೆ ನಡೀಲಿಕ್ಕೆ ಪ್ರಾರಂಭಿಸ್ತಾನೆ. ಇವತ್ತು ದೇವ ಜನರು ಎನಿಸಿಕೊಳ್ಳುವ ಎಷ್ಟೋ ಕ್ರೈಸ್ತರು ದೇವರು ಹೇಳುವ ರೀತಿಯಲ್ಲಿ ಮಾಡೋದಿಲ್ಲ, ತಮಗೆ ಯಾವುದು ಸರಿ ಅನ್ನಿಸ್ತದೋ ಅದನ್ನು ಮಾಡ್ಲಿಕ್ಕೆ ಬಹಳ ಜನ ಹೋಗ್ತಾರೆ. ಅಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾರೆ. ನೀನು ದೇವರು ಹೇಳುವ ಕಾರ್ಯವನ್ನ ಮಾಡುವಾಗ, ದೇವರು ಹೇಳುವ ಮಾರ್ಗದಲ್ಲಿ ನಡೆಯುವಾಗ ಅಲ್ಲಿ ಸಮಸ್ಯೆಗಳು ಇಕ್ಕಟ್ಟು ಬರುವುದಿಲ್ಲ. ಯಾಕೆ? ನಿನ್ನ ಮಾರ್ಗದ ನಿನ್ನನ್ನು ನಡೆಸುವವನು ದೇವರಲ್ಲಿ ಇರ್ತಾನೆ. ಆದ್ರೆ ನೀನೇನ್ ಮಾಡ್ತೀಯ? ದೇವರು ಹೇಳಿದ ಕಡೆಗೆ ಹೋಗ್ಲಿಕ್ಕೆ ಪ್ರಯಾಸ ಪಡುವುದಿಲ್ಲ, ದೇವರು ಹೇಳಿದ ಕಡೆಗೆ ನೀನು ನಡಿಲಿಕ್ಕೆ ಹೋಗುವುದಿಲ್ಲ. ನಿನಗೇನು ಇಷ್ಟ ಅದನ್ನ ನೀನು ಮಾಡ್ತೀಯ. ನಿನಗೆ ಏನು ಇಷ್ಟ ಅದನ್ನು ಮಾಡಕ್ಕೆ ದೇವರು ನಿನ್ನನ್ನು ಕರೆದಿಲ್ಲ. ದೇವರಿಗೆ ಯಾವುದು ಇಷ್ಟವೋ ಅದನ್ನು ನಿನ್ನ ಮೂಲಕ ಮಾಡಿಸುವುದಕ್ಕಾಗಿ ದೇವರು ನಿನ್ನನ್ನು ಕರೆದಿದ್ದಾರೆ. ನಿನಗೆ ಇಷ್ಟವಾದ ಮಾರ್ಗದಲ್ಲಿ ನಡಿಲಿಕ್ಕೆ ದೇವರು ನಿನ್ನನ್ನು ಆರಿಸಿಕೊಂಡಿಲ್ಲ, ದೇವರ ಮಾರ್ಗದಲ್ಲಿ ನೀನು ನಡಿಬೇಕಂತ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾರೆ. ಆದ್ರೆ ಯೋನ ಏನ್ ಮಾಡ್ತಾನೆ? ಈ ನಿನೆವೆಗೆ ಹೋಗಪ್ಪ ಅಂತ ಹೇಳಿದ್ರೆ ಅವನು ತಾರ್ಷೀಷಿಗೆ ಹೋಗ್ತಾನೆ. ಏನಾಯ್ತು? ಹೋಗುವ ಮಾರ್ಗದಲ್ಲಿ ಸಮಸ್ಯೆ, ಭಯಂಕರವಾದ ಬಿರುಗಾಳಿ, ಭಯಂಕರವಾದ ಅಲ್ಲೋಲ ಕಲ್ಲೋಲವಾದ ಸಮುದ್ರವು ಅಪ್ಪಳಿಸ್ಲಿಕ್ಕೆ ಪ್ರಾರಂಭ ಆಯ್ತು. ಆಗ ಆ ಹಡಗಿನಲ್ಲಿರುವ ಜನರು, ಅರೆ ಇಷ್ಟೊಂದು ವಿಪರೀತವಾದದ್ದು, ಇದು ಮಳೆಗಾಲ ಅಲ್ಲ, ಇದು ಚೆನ್ನಾಗಿದೆ ಸಮುದ್ರ, ಶಾಂತವಾಗಿರುವಂತ ಸಮುದ್ರ, ಸಡನ್ ಆಗಿ ಇಷ್ಟು ಯಾಕೆ ರಫ್ ಆಯ್ತು? ಚೆನ್ನಾಗಿರುವ ಸಮುದ್ರ ಯಾಕೆ ಇಷ್ಟು ಆಟೋಮೆಟಿಕ್ ಆಗಿ ಬಿರುಗಾಳಿ ಬೀಸಿ ನಾವು ಸಾಯುವ ಪರಿಸ್ಥಿತಿಗೆ ಬಂತು? ಆಗ ಅದೇ ಹಡಗಿನಲ್ಲಿರುವ ಯೋನನಿಗೆ ಗೊತ್ತಾಯ್ತು. ಆಗ ಹೇಳ್ತಾನೆ, ಜನರೇ ಇದಕ್ಕೆ ಕಾರಣ ನಾನೇ, ಇದಕ್ಕೆ ಕಾರಣ ನಾನೇ. ಯಾಕೆ? ನಾನು ದೇವರ ಮಾತು ಕೇಳಲಿಲ್ಲ. ನಾನು ಏನು ಹೇಳಿಕ್ಕೆ ಇಷ್ಟಪಡ್ತಿದ್ದೇನೆಂದ್ರೆ, ಕೆಲವು ಸಾರಿ ನೀನು ಮಾಡುವ ಒಂದು ತಪ್ಪು ನಿನ್ನ ಕುಟುಂಬದವರು ಕಷ್ಟವನ್ನು ಅನುಭವಿಸಬೇಕಾಗ್ತದೆ. ಯೋನ ಮಾಡಿದ ಒಂದು ಸಮಸ್ಯೆ, ಒಂದು ಅವಿಧೇಯತೆ, ಆ ಹಡಗಿನಲ್ಲಿರುವ ಎಲ್ಲಾ ಜನರಿಗೆ ತೊಂದರೆ ಆಯ್ತು. ಪ್ರಿಯರೇ, ಹಡಗು ಅಂದ್ರೆ ಒಂದು ಫ್ಯಾಮಿಲಿ, ಹಡಗು ಅಂದ್ರೆ ಒಂದು ಕುಟುಂಬ. ಆ ಕುಟುಂಬದಲ್ಲಿರುವಂತ ಒಬ್ಬ ವ್ಯಕ್ತಿ ದುಷ್ಟನಾದ್ರೆ ಅದರ ಸಮಸ್ಯೆ ಇಡೀ ಕುಟುಂಬ ಅನುಭವಿಸಬೇಕಾಗ್ತದೆ. ನೀನು ದೇವರಿಗೆ ವಿಧೇಯನಾಗಿ ನಡೆಯದೆ, ದೇವರು ಹೇಳುವ ರೀತಿಯಲ್ಲಿ ಜೀವಿಸದೆ, ನಿನಗಿಷ್ಟವಾದ ರೀತಿಯಲ್ಲಿ ನೀನು ಜೀವಿಸುವಾಗ ಅದರ ಪರಿಣಾಮ, ಕಾನ್ಸಿಕ್ವೆನ್ಸಸ್ ನಿನ್ನ ಮಕ್ಕಳು, ನಿನ್ನ ಕುಟುಂಬದವರು ಅನುಭವಿಸಬೇಕಾಗ್ತದೆ. ಅದಕ್ಕಾಗಿ ನಿನ್ನ ಜೀವಿತದಲ್ಲಿ ಕೆಲವು ಸಮಸ್ಯೆಗಳು ಬರ್ತದೆ. ನೀವು ಹೇಳ್ತಿಲ್ಲ, ನನಗೆ ಯಾಕೆ ಬರ್ತ ಫಸ್ಟ್ ಇದು, ಎಲ್ರಿಗಿಲ್ಲ. ಯಾಕೆಂದ್ರೆ ಕೆಲವು ವಿಷಯದಲ್ಲಿ ದೇವರು ನಿನ್ನನ್ನು ಸರಿಪಡಿಸಬೇಕಾಗಿದೆ. ನಿನ್ನ ದೇವರು ಕೆಲವು ಸರಿಯಾದ ಮಾರ್ಗದಲ್ಲಿ ನಿನ್ನನ್ನು ನಡೆಸಬೇಕಾಗಿದೆ. ಸರಿಪಡಿಸಲ್ಲ, ನಿನ್ನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ದೇವರು ಕೆಲವು ಸಾರಿ ಜೀವಿತದಲ್ಲಿ ಸಮಸ್ಯೆಗಳಿಗೆ ಅನುಮತಿಯನ್ನು ಕೊಡ್ತಾರೆ. ಪಕ್ಕದವರಿಗೆ ಹೇಳ್ರಿ, ನಿನ್ನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಬೇಕೆಂಬುದಕ್ಕಾಗಿ ಸಮಸ್ಯೆಗಳು ನಿನ್ನ ಜೀವಿತದಲ್ಲಿ ಬರಬಹುದು. ಹಲ್ಲೆಲೂಯಾ. ನಂಬ್ತೀರಾ? ದೇವರು ಸುಮ್ಮನೆ ಸಮಸ್ಯೆಗಳಿಗೆ ಅನುಮತಿ ಕೊಡಲ್ಲ ಪ್ರಿಯರೇ. ಏನೋ ಒಂದು ನನ್ನ ಜೀವಿತದಲ್ಲಿ ದೇವರು ಸರಿಪಡಿಸಬೇಕಾಗಿರ್ತದೆ.
ಯಾವುದೋ ಒಂದು ರೀತಿಯಲ್ಲಿ ನನ್ನ ದೇವ್ರು ನಡೆಸಬೇಕಾಗಿರ್ತದೆ. ಯಾವಾಗ ಅವನಿಗೆ ಇದು ಗೊತ್ತಾಗ್ತದೋ ಆಗ ಸಮುದ್ರದಲ್ಲಿ ಹಡಗಿನಲ್ಲಿರುವ ಜನರು ಅವನಿಗೆ ಹೇಳ್ತಾರೆ, ನನ್ನನ್ನು ದಯಮಾಡಿ ಇಲ್ಲಿಂದ ಬಿಸಾಕ್ರಿ, ನೀರಿನಲ್ಲಿ ನೀವು ನನ್ನನ್ನು ಬಿಸಾಕಿದ್ರೆ ನೀವು ಆರಾಮಾಗಿರ್ತೀರಿ. ಜನ ಏನ್ ಹೇಳ್ತಿದ್ದೀನಿ ನೀನು, ನಿನ್ನನ್ನು ಸಮುದ್ರದಲ್ಲಿ ಹೆಂಗೆ ಬಿಸಾಕೋದು, ಇಂಥ ಸಮುದ್ರದಲ್ಲಿ ನೀನು ಸತ್ತೋಗ್ತೀಯ, ನೀವು ಬದುಕಬೇಕಾದ್ರೆ ನೀವು ನನ್ನನ್ನು ಬಿಸಾಕಬೇಕು. ಪ್ರಿಯರೇ, ಅಂತ ಭಯಂಕರವಾಗಿ ಅಪ್ಪಳಿಸುವ ಸಮುದ್ರದಲ್ಲಿ ಅವನನ್ನು ಬಿಸಾಕುವಾಗ ಬೈಬಲ್ ಹೇಳ್ತದೆ ಎಲ್ಲ ಸಮುದ್ರ ಶಾಂತವಾಯ್ತು. ನೋಡ್ರಿ, ಸಮಸ್ಯೆಯನ್ನೇ ತೆಗೆದು ಹಾಕಿದ್ರು. ಯೋಣ ಅಲ್ಲಿ ಸಮಸ್ಯೆ ಆಗಿ ನಿಂತಿದೆ. ಯಾಕೆ? ದೇವರು ಹೇಳು ಕಡೆ ಹೋಗಪ್ಪ ಅಂದ್ರೆ ತನಗಿಷ್ಟವಾದ ಕಡೆ ಹೋಗ್ತಾ ಇದ್ದ. ಅವನು ದೇವರು ಹೇಳಿದ ಕಡೆನೆ ದೇವರು ಕೊನೆಗೆ ನಡೆಸ್ತಾರೆ. ಹಲೋ, ಅದಕ್ಕೆ ಬೈಬಲ್ ಹೇಳ್ತದೆ, ನಿನ್ನ ಆಲೋಚನೆಗಳಿಗಿಂತ ದೇವರ ಆಲೋಚನೆ ದೊಡ್ಡದಾಗಿರ್ತದೆ. ನಿನ್ನನ್ನು ದೇವರು ಮತ್ತೆ ಕೊನೆಯದಾಗಿ ಸರಿಯಾದ ಮಾರ್ಗದಲ್ಲಿ ತಿಳ್ಕೊಡ್ರಿ. ಐಗುಪ್ತ ದೇಶದಿಂದ ಜನರನ್ನ ಬಿಡಿಸುವಾಗ ಇಸ್ರಾಯೇಲರು ಐಗುಪ್ತ ದೇಶದಿಂದ ನೇರವಾಗಿ ಕಾನಾನ್ ದೇಶಕ್ಕೆ ಹೋಗ್ಬೋದಾಗಿತ್ತು. ಬಹಳ ಶಾರ್ಟ್ಕಟ್ ರೂಟ್ ಆಗಿತ್ತು ಅದು. ಆದ್ರೆ ಇವರು ಶಾರ್ಟ್ಕಟ್ ಆಗಿ ಹೋಗ್ಲಿಕ್ಕೆ ದೇವರು ಇವರಿಗೆ ಬಿಡ್ಲಿಲ್ಲ. ಯಾಕೆ? ಇವರು ಇನ್ನೂ ಐಗುಪ್ತ ದೇಶದ ಒಂದು ಗುಣಗಳನ್ನ, ಸ್ವಭಾವಗಳನ್ನ ಇಟ್ಕೊಂಡು ಬಂದಿದ್ರು. ಈಗ ಇವ್ರನ್ನ ಸರಿಯಾದ ಮಾರ್ಗಕ್ಕೆ ನಡೆಸಬೇಕಾದ್ರೆ ದೇವರು ಇವ್ರ ಜೀವಿತದಲ್ಲಿ ಸಮಸ್ಯೆಗಳನ್ನ ತಂದು ಹಾಕಿದ್ರು. ಸಮಸ್ಯೆಗಳು ಬಂದ್ರು, ಕೊನೆಗೆ ನಡೆಸಿದಲ್ಲಿ ಕಾನಾನ್ ದೇಶಕ್ಕೆ. ಸಮಸ್ಯೆಗಳು ಬಂದಿದೆ, ದೇವರ ಅನುಮತಿ ಕೊಟ್ಟಿದ್ದಾರೆ. ಇವರು ಅರಣ್ಯದಲ್ಲಿ ಪ್ರಯಾಣ ಮಾಡುವಂತದ್ದಾಯ್ತು. ಬಟ್ ಎಲ್ಲೇ ನೀನು ಪ್ರಯಾಣ ಮಾಡಿ ದೇವರು ನಿನ್ನ ನಡೆಸಿದ್ರು ಕೊನೆಗೆ ನಿನ್ನ ಸರಿಯಾದ ಮಾರ್ಗದಲ್ಲೇ ತರ್ತಾರೆ. ಯಾಕೆ? ಸಮಸ್ಯೆಗಳು ಬರುವುದು ನಿನ್ನನ್ನ ಸರಿಯಾದ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ. ಹೇಳ್ರಿ, ಪಕ್ಕದವರಿಗೆ ಹೇಳ್ರಿ, ಸರಿಯಾದ ಮಾರ್ಗದಲ್ಲಿ ನಿನ್ನ ನಡೆಸುವುದಕ್ಕಾಗಿ. ಸೆಕೆಂಡ್ ಹೇಳ್ರಿ, ನಿನ್ನನ್ನ ಸರಿಪಡಿಸುವುದಕ್ಕಾಗಿ. ಸಮಸ್ಯೆಗಳು ಯಾಕೆ ಬರ್ತವೆ? ದ ಪ್ರಾಬ್ಲಮ್ಸ್, ಗಾಡ್ ಅಲೌಸ್ ಪ್ರಾಬ್ಲಮ್ಸ್ ಟು ಕರೆಕ್ಟ್ ಅಸ್. ಅಂದ್ರೆ ದೇವರು ಸಮಸ್ಯೆಗಳಿಗೆ ಅನುಮತಿ ಕೊಡ್ತಾನಂತೆ. ಯಾಕಂದ್ರೆ ನಮ್ಮನ್ನ ತಿದ್ದುವುದಕ್ಕಾಗಿ. ದೇವರು ಕೆಲವು ಸಾರಿ ನಿಮಗೆ ಒಳ್ಳೆ ಮಾತನ್ನು ಹೇಳ್ತಾನೆ, ಮಗ ಸರಿಯಾಗು. ಭಾನುವಾರ ದೇವರ ವಾಕ್ಯದಿಂದ ಮಾತನಾಡ್ತಾನೆ, ಮಗ ಸರಿಯಾಗು. ಎಷ್ಟು ಸಾರಿ ಹೇಳಿದ್ರು ನೀವು ಸರಿ ಆಗದೆ ಇರುವಾಗ ನಿಮ್ಮನ್ನು ಹೆಂಗೆ ಸರಿಪಡಿಸ್ಬೇಕು ದೇವರಿಗೆ ಗೊತ್ತಿದೆ. ಹಲ್ಲೆಲೂಯಾ. ದಾರಿ ತಪ್ಪಿದ ಮಗ, ಅಪ್ಪ ಚೆನ್ನಾಗಿತ್ತು ಎಲ್ಲ, ಅಪ್ಪನ ಮಾತು ಕೇಳ್ಕೊಂಡು ಚೆನ್ನಾಗಿ ಜೀವಿಸಿದ್ರೆ ಎಲ್ಲ ಚೆನ್ನಾಗಿರ್ತಿತ್ತು. ಆದ್ರೆ ಇವನೇನ್ ಮಾಡ್ದ? ಅಪ್ಪನ ಮಾತು ಕೇಳಲಿಲ್ಲ, ತನಗಿಷ್ಟವಾದ ಮಾತನ್ನ ಕೇಳಿ ಅಪ್ಪನಿಗೆ ವಿರೋಧವಾಗಿ ನಡೆದ. ಅಷ್ಟೇ ಅಲ್ಲ, ಹೇಳ್ದ, ನಿನ್ನ ಎಲ್ಲ ಆಸ್ತಿಯಲ್ಲಿ ನನಗೆ ಅರ್ಧ ಪಾಲು ಕೊಡು, ನನಗೇನು ಬರಬೇಕು ಅದು ನನಗೆ ಕೊಡು. ಅಪ್ಪನ ಮಾತು ಕೇಳಲಿಲ್ಲ, ಅಪ್ಪನ ಚಿತ್ತಕ್ಕೆ ವಿರೋಧವಾಗಿ ನಡಿಲಿಕ್ಕೆ ಪ್ರಾರಂಭಿಸಿದ. ತನಗೆ ಬರಬೇಕಾದ ಆಸ್ತಿ ಅಂತಸ್ತನ್ನು ತೆಗೆದುಕೊಂಡು ಹೊರಟೋದ. ಏನಾಯ್ತು? ಹೋದ, ದುಶ್ಚಟಕ್ಕೆ ಒಳಗಾದ, ವ್ಯಭಿಚಾರ ಮಾಡಲಿಕ್ಕೆ ಪ್ರಾರಂಭಿಸಿದ, ದುಷ್ಟರ ಸಹವಾಸ ಮಾಡಿ ಎಲ್ಲ ಚಟಗಳು ಪ್ರಾರಂಭ ಆಯಿತು. ಇದರಿಂದ ಅವನಿಗೆ ಇರುವ ಎಲ್ಲ ಆಸ್ತಿ ಅಂತಸ್ತು ಹಣವನ್ನೆಲ್ಲವನ್ನ ಕಳ್ಕೊಂಡು ಕೊನೆಯದಾಗಿ ಏನು ಇಲ್ಲದವನಾಗಿ ಬೀದಿ ಪಾಲಾದ. ಈಗ ದೇವರು ಅವನನ್ನು ಏನ್ ಮಾಡಿದ್ರು? ಈ ಮಗನನ್ನ ಸರಿಪಡಿಸಬೇಕಾದ್ರೆ, ಇವನಿಗೆ ಇನ್ನೂ ಬುದ್ಧಿ ಬರಬೇಕಾದ್ರೆ, ಇವನಿನ್ನೂ ನನ್ನ ಈ ಸಮಸ್ಯೆಗೆ ಬರಮಾಡೋಣ ಅಂತ ಹೇಳಿ ತಿನ್ಲಿಕ್ಕೂ ಊಟ ಇಲ್ಲದಂತ ಪರಿಸ್ಥಿತಿ ದೇವ್ರು ತಂದು ಹಾಕಿದ್ರು. ಊಟಕ್ಕೂ ಗತಿ ಇಲ್ಲ, ಒಂದೊತ್ತು ಊಟ ಮಾಡ್ಬೇಕಂದ್ರೂ ಹಣ ಇಲ್ಲ. ಇಡೀ ಆಸ್ತಿನ ತಗೊಂಡು ಹೊರಗಡೆ ಬಂದಿದ್ದಾನೆ, ಒಂದೊತ್ತು ಊಟ ಇಲ್ಲ ರೀ. ಕಷ್ಟ. ಈ ಕಷ್ಟ ಯಾಕೆ ದೇವರ ಅವನ ಜೀವಿತ ಅನುಮತಿ ಕೊಟ್ಟರು? ಅವನ ತಪ್ಪಿನ ಅರಿವು ಅವನಿಗೆ ಆಗಬೇಕಾಗಿತ್ತು. ಕಡೆಗೆ ಯಾವ ಊಟ ಸಿಗ್ತಾ ಇದೆ? ಹಂದಿ ತಿನ್ನೋ ಊಟ. ನೀವು ಯಾರು ಹಂದಿ ಫಾರ್ಮ್ಗೆ ಹೋಗಿಲ್ಲ ಗೊತ್ತಿದೆ ನನಗೆ. ಹಂದಿ ಸಾಗಾಣಿಕೆ ಮಾಡುವ ಜಾಗಕ್ಕೆ ಯಾರು ಹೋಗಿಲ್ಲ. ನೀವು ಒಂದ್ಸರಿ ಹೋಗಿ ಬರ್ರಿ. ದನದ ಕೊಟ್ಟಿಗೆ ಆದ್ರೂ ಒಳ್ಳೆ ಸ್ಮೆಲ್ ಇರ್ತದೇನೋ, ಆದ್ರೆ ಹಂದಿಯ ಫಾರ್ಮ್ ಅಲ್ಲಿ ನಾನು ಒಂದೇ ಸಾರಿ ಹಿಂಗೆ ಹೋಗಿ ಒಂದ್ಸರಿ ಕೊಡಗಲ್ಲಿ ಹೋಗಿದ್ದೆ, ಒಂದ್ಸರಿ ಮೂಡುಬಿದಿರಿಗೆ ಹೋಗಿದ್ದೆ. ಆ ಸ್ಮೆಲ್ಲಿಗೆ ನೀವು ನಿಲ್ಲುವುದಿಲ್ಲ. ಅಂತ ಭಯಂಕರ ಗಲೀಜಾದಂತ ಸ್ಮೆಲ್ಲು ಅದು ಹಂದಿದು. ಅಲ್ಲೇ ಅವನ ವಾಸ, ಅಲ್ಲೇ ಮಲಗಬೇಕು, ಹಂದಿಗೆ ಹಾಕೋ ಊಟನೇ ಅವನು ತಿನ್ಬೇಕು.
ಅಂತ ಪರಿಸ್ಥಿತಿ ಬಂತು. ಆದ್ರೆ ದೇವರು ಅಂತ ಪರಿಸ್ಥಿತಿ ಯಾರಿಗೂ ತಂದಿಲ್ಲ. ಅದಕ್ಕೆ ಅವಕಾಶನೂ ಮಾಡಿಕೊಡ್ಬೇಡ್ರಿ. ಈಗಲೇ ಯಾವ ವಿಷಯದಲ್ಲಿ ಸರಿ ಆಗ್ಬೇಕು ಸರಿ ಆಗ್ಬಿಡ್ರಿ. ದೇವರು ನೋಡ್ತಾರೆ ನೋಡ್ತಾರೆ ನೋಡ್ತಾರೆ. ಇವತ್ತು ಸರಿ ಆಗ್ತಾನೆ, ನಾಳೆ ಸರಿ ಆಗ್ತಾನೆ, ನಾಡ್ದು ಸರಿ ಆಗ್ತಾನೆ. ಆಗದೆ ಇರುವಾಗ ಈ ರೀತಿಯಾದ ಸಮಸ್ಯೆಯನ್ನು ದೇವರು ತಂದಾಕ್ತಾನೆ. ಅವನು ಹಂದಿ ಊಟ ತಿನ್ನುವಾಗ ಅಪ್ಪನ ಮನೆ ನೆನಪಾಯ್ತು. ಈಗ ಅಯ್ಯೋ ದೇವ್ರೆ, ನನ್ನ ಅಪ್ಪನ ಮನೆಯಲ್ಲಿ ಆಳುಗಳಿಗೂ ಚಂದ ಊಟ ಇದೆ. ಯಾರಿಗೆ? ಆಳುಗಳು ಒಳ್ಳೆ ಊಟ ಉಂತಾರೆ. ಆ ಅಪ್ಪನ ಮಗನಾದ ನಾನು ಇವತ್ತು ಯಾವ ಊಟ ಉಂತಿದ್ದೇನೆ? ಕಣ್ಣು ಓಪನ್ ಆಯ್ತು. ಯಾವಾಗ ಓಪನ್ ಆಯ್ತು? ಹಂದಿ ಇರುವ ಜಾಗದಲ್ಲಿ ಬಿದ್ದಾಗ. ಆ ಜಾಗಕ್ಕೆ ನಾವು ಯಾರು ಹೋಗೋದು ಬೇಡ. ಹಲೋ, ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ದೇವರು ಕೆಲವು ಸಾರಿ ಸಮಸ್ಯೆಗಳು ತರುವುದು ನಮ್ಮನ್ನು ಹಾಳು ಮಾಡೋಕ್ಕೆಲ್ಲ, ನನ್ನನ್ನು ಸರಿಪಡಿಸ್ಲಿಕ್ಕೆ, ಅಲ್ಲಿ ಸರಿಯಾದ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ. ಎರಡನೇದು, ನನ್ನನ್ನು ಸರಿಪಡಿಸುವುದಕ್ಕಾಗಿ, ನನ್ನ ಸ್ವಭಾವಗಳನ್ನು ಸರಿಪಡಿಸುವುದಕ್ಕಾಗಿ, ನನ್ನ ಗುಣಗಳನ್ನು ಸರಿಪಡಿಸುವುದಕ್ಕಾಗಿ, ನನ್ನ ಮಾತುಗಳನ್ನು ಸರಿಪಡಿಸುವುದಕ್ಕಾಗಿ ಕೆಲವು ಸಾರಿ ದೇವರು ನನ್ನ ಜೀವಿತದಲ್ಲಿ ಸಮಸ್ಯೆಗಳಿಗೆ ಅನುಮತಿ ಕೊಡ್ತಾರೆ. ಸಮಸ್ಯೆಗಳು ಬರುವಾಗ ಆಲೋಚಿಸ್ರಿ, ಯಾವುದೋ ಒಂದು ವಿಷಯದಲ್ಲಿ ನಾನು ಸರಿ ಆಗ್ಬೇಕಾಗಿದೆ, ಯಾವುದೋ ಮಾರ್ಗದಲ್ಲಿ ನಾನು ನಡೀತಾ ಇದ್ದೆ, ಈಗ ದೇವರ ಮಾರ್ಗದಲ್ಲಿ ನಾನು ನಡಿಬೇಕಾಗಿದೆ. ಹಲೋ, ಅರ್ಥ ಆಗ್ತಾ ಇದೆಯಾ? ಒಳಗಡೆ ಹೋಗ್ತಾ ಇದೆಯಾ? ಸೊ ನೀನು ಯಾವ ಭಾಗದಲ್ಲಿ ಸರಿ ಆಗ್ಬೇಕು ನಿನಗೆ ಗೊತ್ತಿದೆ. ನೀನು ಈಗಲೇ ಅದನ್ನು ಸರಿಪಡಿಸಿಕೊ. ಯಾವಾಗ ಅವನು ತನ್ನನ್ನು ತಾನು ಸರಿಪಡಿಸಿಕೊಳ್ತಾನೋ, ಬೈಬಲ್ ಹೇಳ್ತದೆ, ಮತ್ತೆ ಆತನು ಎಲ್ಲಿ ಓಡೋಗ್ತಾನೆ? ತಂದೆ ಬಳಿಗೆ. ಇವತ್ತು ಅದೇ ರೀತಿಯಾಗಿ ದೇವರು ನಿಮ್ಮನ್ನು ಕರೀತಿದ್ದಾರೆ. ತಂದೆ ಬಳಿಗೆ ಯಾರು ಬರಕ್ಕೆ ರೆಡಿ ಇದ್ದೀರಿ? ಹೆಂಗೆ ರೆಡಿ ಆಗಿರಿ? ನಿಮ್ಮನ್ನು ಸರಿಪಡಿಸಿಕೊಂಡು, ನಿಮ್ಮ ಜೀವಿತವನ್ನು ಬದಲಾಯಿಸಿಕೊಂಡು. ಯಾಕೆ ಹೇಳ್ತೇನೆಂದ್ರೆ, ಯೇಸು ಕ್ರಿಸ್ತನ ನಂಬಿದ ನಂತರವೂ ಸಹ ನನ್ನ ಸ್ವಭಾವಗಳು ಇನ್ನೂ ಬದಲಾಗಿಲ್ಲ. ಹಳೆ ಪಾಪದ ಕೃತ್ಯಗಳು ಇನ್ನೂ ಬದಲಾಗಿಲ್ಲ. ಆದ್ರೆ ಪ್ರಿಯರೇ, ವೇಸ್ಟ್. ಸುಮ್ಮನೆ ನಾನು ಹೇಳ್ತೇನೆ ನೋಡ್ರಿ, ಬಾಯಿಂದ ನಾವು ಯೇಸು ಅನ್ನೋದು ವೇಸ್ಟ್. ಜೀವಿತ ಸರಿಪಡಿಸ್ಕೊಡ್ರಿ, ನಿನ್ನ ನೀವು ಸರಿಪಡಿಸ್ಕೊಡ್ರಿ. ಅದಕ್ಕಾಗಿ ಕೆಲವು ಸಾರಿ ಭಯಂಕರವಾದ ಕಠಿಣವಾದ ಪರಿಸ್ಥಿತಿಗೆ ದೇವರು ನಮ್ಮನ್ನು ತಗೊಂಡು ಹೋಗ್ಬೋದು. ಬಟ್ ಇದುವರೆಗೂ ನಿಮ್ಮನ್ನು ತಗೊಂಡು ಹೋಗಿಲ್ಲ ಅಂದ್ರೆ ದೇವರಿಗೆ ಸ್ತೋತ್ರ ಮಾಡ್ರಿ, ಸರಿಯಾಗ್ಬಿಡ್ರಿ. ನೀವು ಇನ್ನೂ ಮಾತು ಕೇಳಲಿಲ್ಲ, ನಿಮ್ಮ ಲೈಫಲ್ಲಿ ನಿಮ್ಮ ಜೀವಿತದ ನಿಮ್ಮ ಪ್ರಕಾರ ನೀವು ನಡಿಬೇಕಂತ ಅನಿಸಿದ್ರೆ ಒಂದು ಸಾರಿ ಪೆಟ್ಟು ಬೀಳ್ತದೆ. ಬಟ್ ಆ ಪೆಟ್ಟು ನಿನ್ನನ್ನು ಸರಿಪಡಿಸ್ತದೆ. ಆದ್ರೆ ನನ್ನ ಆಸೆ ಏನು ಗೊತ್ತಾ? ಪೆಟ್ಟು ಬೀಳೋದಕ್ಕಿಂತ ಮುಂಚೆ ಸರಿ ಆಗ್ಬಿಡೋದು. ಕರೆಕ್ಟಾ? ಸ್ಕೂಲಲ್ಲಿ ನಾವು ಚಿಕ್ಕವರಿದ್ದಾಗ ನಿಮ್ಗೆಲ್ರಿಗೂ ಗೊತ್ತಿದೆ, ಈಗಿನ ಸ್ಕೂಲಿಗೂ ಆಗಿರುವ ಸ್ಕೂಲಿಗೆ ಬಹಳ ವ್ಯತ್ಯಾಸ ಇದೆ. ಆಗಿರೋಗಿನ ಸ್ಕೂಲಲ್ಲಿ ಅಪ್ಪ ಅಮ್ಮನ ಹೇಳ್ತಿದ್ರು ಸರಿಯಾಗಿ ಜಜ್ಜಿರಿ ಅಂತ. ಹೌದಾ? ಏನಾದ್ರು ತಪ್ಪು ಮಾಡಿದ್ರೆ ಹಿಂದೆ ಮುಂದೆ ನೋಡ್ಬಿಟ್ರೆ ಒಂದು 4 ಕಟೀರಿ ಸರಿ ಆಗ್ತಾನೆ ಅಂತ ಹೇಳಿ ಬರ್ತಿದ್ರು. ಈಗ ಹಂಗಿಲ್ಲ, ಈಗ ಬೈಲಿಕ್ಕೂ ಕೊಡುದಿಲ್ಲ. ಹೌದಾ? ಆಗ ಒಂದು ಮಿಸ್ಟೇಕ್ ಆದ್ರೂ ಸಹ ಬೆನ್ನು ಕೆಂಪಾಗ್ತಿತ್ತು, ಕೈ ಕಾಲುಗಳು ಕೆಂಪಾಗ್ತಿದ್ವು, ಅಂತ ಏಟು ಬೀಳ್ತಿತ್ತು. ಆವಾಗ ಆ ಮಾಸ್ತರ್ಗೆ ಆದ್ರೂ ಎದುರು ನಾವೇನ್ ಮಾಡ್ತಿರ್ಲಿಲ್ಲ, ತಪ್ಪು ಮಾಡ್ತಿರ್ಲಿಲ್ಲ, ಸರಿಯಾಗಿ ಹೋಮ್ವರ್ಕ್ ಮಾಡ್ಕೊಂಡು ಹೋಗ್ತಿದ್ವಿ. ಆದರೆ ನಮ್ಮ ದೇವರು ಕರುಣಾಮೂರ್ತಿ ಆಗಿದ್ದಾನೆ. ಸ್ವಲ್ಪ ವೇಟ್ ಮಾಡ್ತಿದ್ದಾನೆ, ಇವತ್ತಲ್ಲ ನಾಳೆ ನನ್ನ ಮಕ್ಕಳು ಸರಿ ಆಗ್ತಾರೆ. ಸೊ ದೇವರು ಎರಡನೇ ಕಾರಣ ಯಾಕೆ ಸಮಸ್ಯೆಗಳಿಗೆ ನಮಗೆ ಅನುಮತಿ ಕೊಡ್ತಾನೆ? ಜೋರಾಗಿಡ್ರಿ, ಯಾಕೆ? ನಮ್ಮನ್ನ ಸರಿಪಡಿಸೋದಕ್ಕಾಗಿ. ಓಕೆ, ಮೂರನೇ ರೀಸನ್ ನಾವು ನೋಡೋಣ. ಎಲ್ರು ಹೇಳ್ರಿ, ಸಮಸ್ಯೆಗಳು ಬರುದು ಕೆಲವು ಸಾರಿ ನಮ್ಮನ್ನ ರಕ್ಷಿಸುವುದಕ್ಕಾಗಿ. ನಂಬ್ತೀರಾ? ಫಸ್ಟ್ ಸಮಸ್ಯೆ ನಮ್ಮನ್ನ ಹೆಂಗೆ ಪ್ರೊಟೆಕ್ಟ್ ಮಾಡ್ತದೆ? 100% ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತದೆ. ಯಾವುದು? ಸಮಸ್ಯೆಗಳು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತವೆ. ಹೆಂಗೆ ಹೇಳ್ತೀರಿ? ಪ್ರಿಯರೇ, ತಿಳ್ಕೊಡ್ರಿ. ಕೆಲವು ಸಾರಿ ನಾನು ದಾವೀದನ ಬಗ್ಗೆ ಓದುವಾಗ, ದೇವರು ದಾವೀದನನ್ನ ಅರಸನನ್ನಾಗಿ ನೇಮಿಸಿದ ಮೇಲೆ ಅವನಿಗೆ ಸಮಸ್ಯೆ ಎದುರಾಯ್ತು. ಯಾವ ಸಮಸ್ಯೆ? ಅರಸನಾದ ಸೌಲನಿಂದ ಒಂದು ಸಮಸ್ಯೆ. ಈಗ ದಾವೀದನಿಗೆ ಎಂತ ಜೀವಿತ ಬಂತಂದ್ರೆ, ಸುಮಾರು ವರ್ಷಗಳ ಕಾಲ ಅಡಗಿಕೊಂಡು ವಾಸ ಮಾಡುವಂತ ಪರಿಸ್ಥಿತಿ, ಗುಹೆಗಳಲ್ಲಿ ವಾಸ ಮಾಡುವಂತ ಸ್ಥಿತಿ ಯಾರಿಗೆ ಬಂತು? ದಾವೀದನಿಗೆ. ಆದ್ರೆ ದಾವೀದನಿಗೆ ಗೊತ್ತಾಗ್ತಿದೆ, ನನ್ನನ್ನು ದೇವರು ಕಾಪಾಡುವುದಕ್ಕಾಗಿ ಇವತ್ತು ನನ್ನನ್ನು ಗುಹೆ ಜೀವಿತದಲ್ಲಿ ದೇವರು ಇಟ್ಟಿದ್ದಾರೆ. ಯಾರಿಗೂ ಗುಹೆ ಜೀವಿತ ಇಷ್ಟ ಇಲ್ಲ. ಅಂದ್ರೆ ಕತ್ತಲೆಯಾದ ಜೀವಿತ ಏನೂ ಇಲ್ಲ.
ಯಾಕೆ? ನಿನ್ನನ್ನು ಕೇಡಿಂದ ತಪ್ಪಿಸುವುದಕ್ಕಾಗಿ, ನಿನ್ನನ್ನು ಕೆಲವು ಸಾರಿ ದೇವರು ಸಂರಕ್ಷಿಸುವುದಕ್ಕಾಗಿ. ಅದೇ ಪ್ರಕಾರ ಭಯಂಕರವಾದ ಬಿರುಗಾಳಿ ಬಂದಾಗ ಆ ಯೋನ ಜನರಿಗೆ ಹೇಳ್ತಾನೆ, ನನ್ನನ್ನು ದಯಮಾಡಿ ಇಲ್ಲಿಂದ ಏನ್ ಮಾಡ್ರಿ, ನೀರಿನಲ್ಲಿ ಸಮುದ್ರದಲ್ಲಿ ಬಿಸಾಕ್ರಿ ಅಂತ ಹೇಳಿದ್ರು. ಸಮುದ್ರದಲ್ಲಿ ಬಿಸಾಕ್ಬಿಟ್ರು. ಹಾಗೆ ದೇವರು ಯಾರನ್ನ ಕಳಿಸಿಕೊಟ್ರು? ಒಂದು ಮೀನನ್ನು ಕಳಿಸಿಕೊಟ್ಟಾಗ ಆ ಮೀನು ನೋಹಣನ ನುಂಗ್ಬಿಡ್ತು. ತಿಳ್ಕೊಡ್ರಿ, ಮೀನು ನೋಹಣ ನುಂಗಿರಿ ಏನಾಯ್ತು? ಏನರ್ಥ? ಒಂದು ಮೀನು ಬಂದು ಒಬ್ಬ ವ್ಯಕ್ತಿನ ತಿಂದು ಹಾಕಿದ್ರೆ ಏನರ್ಥ? ಅವನ ಜೀವಿತ ಮುಗೀತ ಅಂತ. ಹಲೋ, ಕರೆಕ್ಟಾ? ಮೀನು ನುಂಗಿದೆ ಅಂದ್ರೆ ತಿಳ್ಕೊಂಬಿಡ್ರಿ, ಮುಗೀತ ಅವನ ಜೀವಿತ. ಅದ್ರಾಗೆ ಒಳಗಡೆ ಹೆಂಗೆ ಉಸಿರಾಡಬೇಕು, ಹೆಂಗೆ ಜೀವಿಸ್ಬೇಕು, ಏನ್ ತಿನ್ಬೇಕು, ಮುಗೀತಂತ ಲೈಫ್. ಆದ್ರೆ ನಮಗಂಗ ಅನ್ನಿಸ್ತದೆ. ಕೆಲವು ಸಾರಿ ಚಿಕ್ಕ ಚಿಕ್ಕ ಅಪಘಾತಗಳು ಕೂಡ ನಮ್ಮ ಲೈಫಲ್ಲಿ ಬರ್ತದೆ. ಬಟ್ ಯಾಕೆಂದ್ರೆ ಮುಂದೆ ಬರುವ ದೊಡ್ಡ ಕೇಡಿಂದ ದೇವರು ನಮ್ಮನ್ನು ತಪ್ಪಿಸಿರ್ತಾರೆ. ಮುಂದೆ ಆಗುವ ದೊಡ್ಡ ಸಮಸ್ಯೆಗಳಿಂದ ನಮ್ಮನ್ನು ದೇವರು ತಪ್ಪಿಸಿರ್ತಾರೆ. ಯಾವ ರೀತಿಯಾಗಿ ದಾವೀದನು ಗುಹೆಗಳಲ್ಲಿ ವಾಸ ಮಾಡುವಾಗಲೂ ಸೌಲನ ಎಲ್ಲ ಶತ್ರು ಸೈನ್ಯದಿಂದ ದೇವರು ದಾವೀದನನ್ನು ಕಾಪಾಡುತ್ತಾರೆ, ಅವನನ್ನು ಸಂರಕ್ಷಿಸ್ತಾರೆ, ಅವನನ್ನು ಪೋಷಿಸ್ತಾರೆ. ಅದೇ ಪ್ರಕಾರವಾಗಿ ಯೋನನನ್ನ ಮೀನಿನ ಹೊಟ್ಟೆ ಒಳಗಡೆ 3 ದಿನ ಸಂರಕ್ಷಿಸ್ತಾರೆ, ಇವನಿಗೆ ಯಾವ ಕೇಡು ಆಗಬಾರದೆಂಬುದು. ಕೆಲವು ಸಾರಿ ಸಮಸ್ಯೆಗಳು ನನ್ನನ್ನು ಸಂರಕ್ಷಿಸುವುದಕ್ಕಾಗಿ, ಅಂದ್ರೆ ನನ್ನನ್ನು ಪ್ರೊಟೆಕ್ಟ್ ಮಾಡುವುದಕ್ಕಾಗಿ ಕೂಡ ಬರ್ತದೆ. ಪ್ರಿಯರೇ, ನೀವು ಅನ್ಕೊಂಡಿರ್ಬೋದು, ಯಾಕೆ ಸ್ವಾಮಿ ಇಂಥವೆಲ್ಲ ಸಮಸ್ಯೆ? ಹಲೋ, ಇಲ್ಲೇ ಇದ್ದೀರಾ? ಒಂದು ನಿಜವಾದ ಘಟನೆ ನಿಮಗೆ ಹೇಳ್ತೇನೆ. ಯಾಕೆ ಕೆಲವು ಸಾರಿ ನಮ್ಗೆ ಗೊತ್ತಾಗುವುದಿಲ್ಲ ನಮ್ಮನ್ನು ದೇವರು ಹೆಂಗೆ ಕಾಯ್ತಾರೆ, ಹೆಂಗೆ ದೇವರು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ ಅನ್ನುವಂಥದ್ದು ನಮ್ಗೆ ಯಾರಿಗೂ ಅರ್ಥ ಆಗುವುದಿಲ್ಲ. ನಮಗೆ ಒಂದೊಂದ್ಸರಿ ಅನಿಸೋದಿಲ್ಲ. ಸಮಸ್ಯೆಗಳನ್ನೇ ನಾವು ನೋಡ್ತಿರ್ತೇವೆ, ಬಟ್ ಸಮಸ್ಯೆಗಳ ಹಿಂದೆ ಒಂದು ದೊಡ್ಡ ಕಾರಣ ಇರ್ತದೆ, ಒಂದು ದೊಡ್ಡ ರೀಸನ್ ಇರ್ತದೆ ನಮ್ಮನ್ನು ದೇವರು ಹೆಂಗೆ ಕಾಪಾಡ್ತಾರೆ ಎಂಬುದಾಗಿ. ನಾವು ಬರೇ ಸಮಸ್ಯೆಗಳು ಬರುವಾಗ ಬರೀ ಸಮಸ್ಯೆ ಬಗ್ಗೆನೇ ಮಾತನಾಡಿ ದೇವರನ್ನು ಸಹ ಕೆಲವು ಸರಿ ದೂರ್ತೇವೆ. ದೇವರು ಇಂಥ ಸಮಸ್ಯೆ ನನ್ನ ಜೀವಿತದಲ್ಲಿ ಯಾಕು, ಇಂಥ ಸಮಸ್ಯೆ ನನ್ನ ಜೀವಿತದಲ್ಲಿ ಯಾಕು, ನನಗೆ ಯಾಕೆ ಇದೆಲ್ಲ ನಡೀತದೆ? ನೋ, ಕೆಲವು ಸಾರಿ ನಿನ್ನನ್ನು ದೇವರು ಸಂರಕ್ಷಿಸುವಾಗಲೂ ಇಂಥ ಸಣ್ಣ ಸಣ್ಣ ಸಮಸ್ಯೆಗಳನ್ನು ಸಹ ನಿನ್ನ ಜೀವಿತದಲ್ಲಿ ದೇವರು ತಂದು ಹಾಕ್ತಾರೆ. ಪ್ರಿಯರೇ, ನಾವು ಏನ್ ಮಾಡ್ತೀವಿ, ಆ ಸಣ್ಣ ಸಮಸ್ಯೆಗೆ ಅಯ್ಯೋ ದೇವರು ಇದ್ಯಾಕೆ ಅಂತ ಹೇಳ್ತೇವೆ. ನೋ, ಅದ್ರ ಹಿಂದೆ ಒಂದು ಉದ್ದೇಶ ಇದೆ, ಆದ್ರೆ ಹಿಂದೆ ಒಂದು ಕಾರಣ ಇದೆ. ಯಾಕೆಂದ್ರೆ ಸೈತಾನ ನನ್ನ ದೊಡ್ಡ ಕೇಡು ಮಾಡಬೇಕೆಂಬುದಾಗಿ ಆತನು ಹೊಂಚಾಕ್ತಿರ್ತಾನೆ. ಆ ಕೇಡಿನಿಂದ ನಿನ್ನನ್ನು ಸಂರಕ್ಷಿಸುವುದಕ್ಕಾಗಿ ದೇವರು ನಿನ್ನನ್ನು ಸಣ್ಣ ಸಮಸ್ಯೆಗೆ ಬರಮಾಡ್ತಾನೆ. ತಿಳ್ಕೊಡ್ರಿ, ಯಾವಾಗ ಮೋಶೆ ಹುಟ್ಟುತ್ತಾನೋ, ಮೋಶೆ ಹುಟ್ಟಿದಾಗ ಒಂದು ರಾಜ್ಯಾಜ್ಞೆ ಹೊರಡಿರ್ತದೆ. ಏನು? ಎಲ್ಲ ಯೆಹೂದ್ಯರ, ಎಲ್ಲ ಇಸ್ರಾಯೇಲರ ಚೊಚ್ಚಲ ಮಕ್ಕಳು ಯಾರು ಗಂಡು ಮಕ್ಕಳು ಹುಟ್ಟಿರ್ತಾರೆ, ಆ ಗಂಡು ಮಕ್ಕಳು ಏನ್ ಮಾಡ್ಬೇಕು? ಸಾಯಿಸ್ಬೇಕು ಅನ್ನೋದು. ಅದೇ ಟೈಮಲ್ಲಿ ಯಾರು ಹುಟ್ಟಿರ್ತಾರೆ? ಮೋಶೆ ಹುಟ್ಟಿರ್ತಾರೆ. ಹಲೋ, ಇಲ್ಲೇ ಇದ್ದೀರಾ? ಆದ್ರೆ ಆ ಮೋಶೆಯನ್ನ ತಾಯಿ ಈಗ ತನ್ನ ಹತ್ರ ಇದ್ರೆ ಏನಾಯ್ತಿದು? ಸಾಯ್ತದೆ ಅಂತ ಗೊತ್ತಾಗಿ ಆ ಒಂದು ಬುಟ್ಟಿ ಒಳಗಡೆ ಮಗುವನ್ನ ಇಟ್ಟು, ಒಂದು ಮಗುವನ್ನ ಒಂದು ಬುಟ್ಟಿಯಲ್ಲಿಟ್ಟು ಹೊಳೆಗಳಲ್ಲಿ ಬಿಡುವಾಗ ಏನೇನು ಸಂಭವಿಸಬಹುದು? ನೀವು ಬಿಡ್ತೀರಾ? ಮಗು ಸುರಕ್ಷಿತವಾಗಿರ್ಲಂತ ಒಂದು ಹೊಳೆಯಲ್ಲಿ ಬಿಟ್ಬಿಡ್ತೀರಾ? ಮುಂದೆ ಏನ್ ನಡೀತದೆ? ಆ ಹೊಳೆಯಲ್ಲಿ ಏನೆಲ್ಲ ಇರ್ಬೋದು, ಏನೆಲ್ಲ ಒಂದ್ ವೇಳೆ ಮಗು ಆ ಹೊಳೆಯ ಒಂದು ಫೋರ್ಸಿಗೆ ಬುಟ್ಟಿ ಉಲ್ಟಾ ಆಗ್ಬಿಟ್ರೆ ಏನಾಗ್ಬೋದು? ದೇವರು ಅದೇ ಹೊಳೆಯ ನೀರನ್ನ ಎಲ್ಲಿ ತಗೊಂಡ್ಬಂದ್ರು? ಎಲ್ಲಿ ಫರೋಹನ ಕುಮಾರ್ತೆಯರು ಸ್ನಾನ ಮಾಡ್ತಿದಾರೋ ಅದೇ ಜಾಗಕ್ಕೆ ಅದು ಮಗು ಬಂತು. ಅಂದ್ರೆ ಏನು? ಭಯಂಕರವಾಗಿ ಹರಿತಿರ್ತದ್ರಿ. ನೀವು ತಿಳ್ಕೊಬೇಡ, ಕಾಪಾಡ್ತಾರೆ. ಅರ್ಥ ಬಿಡು. ಇವತ್ತು ನೀವು ಗೂಗಲ್ ಅಲ್ಲಿ ಹೊಡೆದ್ ನೋಡ್ರಿ, ನೈಲ್ ನದಿ ಹೆಂಗಿದೆ ಅಂತ. ನೋಡಿದ್ರಿ ಯಾರಾದ್ರು? ಅಂದ್ರೆ ಐಗುಪ್ತ ದೇಶದಲ್ಲಿ ಎಲ್ಲಕ್ಕಿಂತ ವೇಗವಾಗಿ ಹರಿಯುವಂತ ಒಂದು ನದಿ ಅದು ನೈಲ್ ನದಿ. ಈ ನೈಲ್ ನದಿಯಲ್ಲಿ ಒಂದು ಮಗುವನ್ನ ಬಿಡುವಂಥದ್ದು ಏನೋ ಒಂದು ಸಾಮಾನ್ಯವಾದ ವಿಷಯ ಅಲ್ಲ. ಅಲ್ಲಿ ಅಪಾಯ ಇದೆ, ಕೇಡಿದೆ. ಆದ್ರೆ ಅಂತ ಕೇಡಿನಲ್ಲಿಯೂ ಆ ಮಗುವಿನ ಸಂರಕ್ಷಣೆ ದೇವರ ಕೈಯಲ್ಲಿದೆ. ಹಲ್ಲೆಲೂಯಾ. ಪ್ರಿಯರು, ಏನಾಯ್ತು? ಒಂದು ದಿವಸದ ಘಟನೆ ಹೇಳಿಕ್ಕೆ ಇಷ್ಟಪಡ್ತೇನೆ. ಒಂದು ತಂದೆ ಮಗ ಇಬ್ಬರು ಪ್ರಯಾಣ ಮಾಡ್ತಿದ್ದಾರೆ. ಎಲ್ಲಿ? ಬೈಕಿನಲ್ಲಿ. ಇಬ್ರು ಸಹ ಪ್ರಯಾಣ ಮಾಡುವಾಗ
ಇಬ್ರು ಪ್ರಯಾಣ ಮಾಡ್ತಾ 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 ಹೋಗ್ತಿರುವಾಗ ಆ ತಂದೆ ತಾಯಿ ಇಬ್ರು ತಂದೆ ಮಗ ಇಬ್ರು ಸಹ ಒಂದು ಜಾಗಕ್ಕೆ ಹೋಗಿ ನಿಲ್ತಾರೆ. ನಿಂತ್ಕೊಂಡಾಗ ಯಾಕೆ ನಿಲ್ತಾರೆ ಅಂತ ಹೇಳಿದ್ರೆ ಅವ್ರ ಗಾಡಿ ಕೆಟ್ಟೋಯ್ತು. ಏನ್ ಮಾಡಿದ್ರು ಸ್ಟಾರ್ಟ್ ಆಗ್ತಿಲ್ಲ. ಇಬ್ರು ಅರ್ಜೆಂಟ್ ವರ್ಕಿಗೆ ಅವ್ರು ಹೋಗ್ಲೇಬೇಕು. ಏನ್ ಮಾಡಿದ್ರು ಗಾಡಿ ಮಧ್ಯದಲ್ಲಿ ಬಂದಾಗೋಯ್ತು. ಬೆಳಗ್ಗಿಂದ ಮಧ್ಯಾಹ್ನವರೆಗೂ ನೋಡ್ತಾರೆ ಗಾಡಿ ಬಂದಾಗಿದೆ. ಏನ್ ಮಾಡೋದು ಈಗ ಅಂತೇಳಿ ಆ ಕಡೆ ಈ ಕಡೆ ಮೆಕ್ಯಾನಿಕ್ ಹುಡುಕ್ತಾರೆ, ಯಾರು ಸಿಗ್ತಿಲ್ಲ. ಯಾಕಂದ್ರೆ ಅರ್ಜೆಂಟ್ ಆಗಿ ಹೋಗ್ಬೇಕು, ಮಳೆ ಬರುವಂತ ವಾತಾವರಣ ಕಾಡ್ತಾ ಇದೆ. ಈಗ ಅವರು ಆ ಪ್ರಾಂತಕ್ಕೆ ಹೋಗ್ಲೇಬೇಕು. ಆ ಪ್ರದೇಶಕ್ಕೆ ಎಷ್ಟೇ ಪ್ರಯಾಸ ಪಟ್ಟರು ಆಗ್ಲಿಲ್ಲ. ಭಯಂಕರವಾದ ಸಮಸ್ಯೆಗೆ ಒಳಗಾದ್ರು. ಮಳೆ ಪ್ರಾರಂಭ ಆಯ್ತು, ಗಾಡಿ ಮಾತ್ರ ಶುರು ಆಗ್ಲಿಲ್ಲ. ಬೆಳಗ್ಗೆ ಮನೆ ಬಿಟ್ಟಿದ್ದಾರೆ, ಸಂಜೆವರೆಗೂ ಅದೇ ದಾರಿಯಲ್ಲಿದ್ದಾರೆ. ದಾರಿ ಮಾರ್ಗದಲ್ಲಿ ಯಾರು ಸಿಗ್ತಿಲ್ಲ. ವಾಹನಗಳು ಓಡಾಡ್ತಾ ಇದೆ ಅಷ್ಟೇ, ಆದ್ರೆ ಅವರು ವಾಹನ ರಿಪೇರಿ ಮಾಡಕ್ ಆಗ್ತಿಲ್ಲ. ಅದು 2 ವೀಲರ್ ಗಾಡಿ. ಅಷ್ಟೇ ನಿಂತರು. ನಾನು ಹೇಳ್ತಿರುವಂಥದ್ದು ಒಬ್ಬ ಮಿಷನರಿ ಕತೆ. ಸಂಜೆ ಆಯ್ತು, ರಾತ್ರಿ ಆಯ್ತು, ಇಬ್ಬರು ನಿಂತ ಸ್ಥಳದಲ್ಲಿ ನಿಂತಿದ್ದಾರೆ. ಅಕ್ಕಪಕ್ಕದಲ್ಲಿ ನೋಡ್ತೇವೆ, ರಾತ್ರಿ ಆಯ್ತು, ಕತ್ತಲಾಯ್ತು, ಏನೂ ಇಲ್ಲ. ಆಮೇಲೆ ಸಡನ್ ಆಗಿ ನಾವು ನೋಡುವಾಗ ಬಹಳಷ್ಟು ವಾಹನಗಳು ಅದೇ ರೋಡಲ್ಲಿ ಬರಕ್ ಪ್ರಾರಂಭ ಆಯ್ತು. ಬಹಳಷ್ಟು ವಾಹನಗಳು, ದೊಡ್ಡ ದೊಡ್ಡ ಲಾರಿಗಳು ಬರ್ತಾ ಇದೆ, ಆಂಬ್ಯುಲೆನ್ಸ್ಗಳು ಬರ್ತಾ ಇದೆ, ಮತ್ತೆ ಇದು ಏನು ಫೈರ್ ಎಕ್ಸ್ಟೆನ್ಷನ್ ಗಾಡಿ ಬರ್ತಾ ಇದೆ. ಎಲ್ಲವೂ ಆ ರೋಡಲ್ಲಿ ಬಂದು ಮುಂದೆ ಹೋಗ್ತಾ ಇದ್ದಾವೆ. ಆಮೇಲೆ ಇವರು ಕೇಳ್ತಾರೆ, ಯಾಕೆ ಇಷ್ಟು ಗಾಡಿ ಓಡ್ತಿದೆ ಅಂತ ಎಲ್ಲರಿಗೂ ನಿಲ್ಲಿಸಿ ಕೇಳಿದ್ರು. ಅವ್ರು ಹೇಳಿದ್ರು, ಇಲ್ಲಿಂದ ನೆಕ್ಸ್ಟ್ ಕೇವಲ 10 ಕಿಲೋಮೀಟರ್ಗಳಲ್ಲಿ ಒಂದು ಭಯಂಕರವಾದ ಬೆಟ್ಟ ಕುಸಿದು ಎಲ್ಲ ಕಾರುಗಳು, ಎಷ್ಟೋ ಗಾಡಿಗಳು ಆ ಸಮುದ್ರದ ನೀರಿನ ಒಳಗಡೆ ಸಿಕ್ಕಾಕೊಂಡಿದ್ದಾವೆ, ಮಣ್ಣಿನ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದಾವೆ, ತೆಗಿಲಿಕ್ಕೆ ಎಲ್ಲವೂ ಹೋಗ್ತಿದ್ದಾವೆ. ಯಾರು ಹೇಳ್ತಿದ್ದಾರೆ ಈಗ? ಜನರು. ತಿಳ್ಕೊಡ್ರಿ, ಅದೇ ಮಾರ್ಗದಲ್ಲಿ ಯಾರು ಹೋಗ್ತಿದ್ದಾರೆ? ಈ ತಂದೆ ಮಗ ಹೋಗ್ತಿದ್ದಾರೆ. ಇವರಿಬ್ರು ಹೋಗುವ 1970 ಜನವರಿ 19 ಆದಂತ ಘಟನೆ. ಇವರಿಬ್ರು ಹೋಗುವಾಗ ಆ ಬೆಟ್ಟ ಅಂದ್ರೆ ಗುಡ್ಡನೇ ಕುಸಿದೋಗಿದೆ. ಮಳೆ ಅಂದ್ರೆ ತಿಳ್ಕೊಡ್ರಿ, ಒಂದು ಗುಡ್ಡ ಕುಸಿದ್ರೆ ಏನ ಸಂಭವಿಸಬಹುದು ಅಂತ ಹೇಳ್ರಿ. ಅಂದ್ರೆ ಆ ಸಮಯದಲ್ಲಿ ಇವ್ರು ಹೋಗುವಾಗ ಇವ್ರ ಮೈ ಮೇಲಿದೆ ಆ ಗುಡ್ಡ ಬೀಳ್ಬೇಕಾಗಿತ್ತು. ಆದ್ರೆ ದೇವ್ರು ಏನ್ ಮಾಡಿದ್ರು, ಅದನ್ನ ಇಲ್ಲೇ ಅದನ್ನ ತಪ್ಪಿಸ್ತಾರೆ. ಅಂದ್ರೆ ಈ ಸಮಸ್ಯೆ ಯಾಕೆ ಬಂತ ಅವ್ರಿಗೆ? ಇವರನ್ನ ಸಂರಕ್ಷಿಸುವುದಕ್ಕಾಗಿ ಸಮಸ್ಯೆ ಬಂತು. ನಾವೇನ್ ಮಾಡ್ತೇವೆ, ಒಂದೊಂದು ಸಾರಿ ಸಮಸ್ಯೆಗಳು ಬರುವಾಗ ಸಮಸ್ಯೆವನ್ನೇ ದೊಡ್ಡ ಬೆಟ್ಟವನ್ನಾಗಿ ಮಾಡಿ ಆ ಸಮಸ್ಯೆ ಬಗ್ಗೆನೇ ಚಿಂತೆ ಮಾಡ್ತಾ ದೇವರನ್ನು ಕೆಲವು ಸರಿ ದೂಷಿಸ್ತೇವೆ, ಸಭೆಯನ್ನು ದೂಷಿಸ್ತೇವೆ, ದೇವ ಜನರನ್ನು ದೂಷಿಸ್ತೇವೆ, ಎಲ್ಲರನ್ನು ದೂಷಿಸ್ತೇವೆ. ಯಾಕೆ? ಈ ಸಮಸ್ಯೆಗೆ ನನ್ನ ಜೀವಿತದಲ್ಲಿ ಬಂದಾಗ ಯಾರು ನನ್ನ ಸ್ಪಂದಿಸಲಿಲ್ಲ. ಹಲೋ, ದೇವರು ನಿನ್ನನ್ನು ಕಾಪಾಡುವುದಕ್ಕಾಗಿ ಕೆಲವು ಸರಿ ಸಮಸ್ಯೆಗಳು ಎದುರುಪಡಿಸ್ತಾರೆ. ಯೋಣಗೆ ಸಮಸ್ಯೆ ಬಂದಿದ್ದೆ ಅವನನ್ನ ಕಾಪಾಡುವುದಕ್ಕಾಗಿ. ದಾವೀದನು ಗುಹೆ ಒಳಗಡೆ ದೇವರು ಹೋಗ್ಲಿಕ್ಕೆ, ಜೀವಿಸಲಿಕ್ಕೆ ದೇವರ ಅನುಮತಿ ಮಾಡಿದ್ದೆ ಅವನನ್ನ ಸಂರಕ್ಷಿಸುವುದಕ್ಕಾಗಿ. ತಿಳ್ಕೊಡ್ರಿ, ದಾವೀದನ ಎಷ್ಟು ಚೆನ್ನಾಗಿದೆ ಕತೆ. ದಾವೀದನ ಇದೇ ಗುಹೆಯಲ್ಲಿ ಸುತ್ತಲೂ ಸೌಲನ ಸೈನ್ಯ ಇದೆ. ನೀವು ಓದ್ರಿ, ಸುತ್ತಲೂ ಸೌಲನ ಸೈನ್ಯ ಇದೆ. ಆದ್ರೆ ದಾವೀದ ಎಲ್ಲಿದ್ದಾನೆ ಮಾತ್ರ ಅವ್ರಿಗೆ ಕಂಡು ಹಿಡ್ಲಿಕ್ಕೆ ಆಗ್ತಿಲ್ಲ. ಪ್ರತಿಯೊಬ್ಬರು ಕತ್ತಿ ಕೋಲು ಎಲ್ಲ ಹಿಡ್ಕೊಂಡು ಬಂದಿದ್ದಾರೆ ಸಾಯಿಸ್ಬೇಕಂತೇಳಿ. ಅವ್ರ ಮಧ್ಯದಲ್ಲೇ ದಾವೀದಿದ್ದಾನೆ. ಆದ್ರೆ ದಾವೀದನಿಗೆ ಯಾವ ಕೇಡಾಗ್ಲಿಲ್ಲ. ಯಾಕೆ? ದೇವರು ಅವನನ್ನ ಅಲ್ಲಿ ಸಂರಕ್ಷಿಸ್ತಾರೆ. ಈಗ 4ನೇ ರೀಸನ್ ಹೇಳೋಣ. ಹೇಳ್ರಿ, ಎಲ್ರು ಹೇಳ್ರಿ. ದೇವರು ನಮ್ಮನ್ನ ಉನ್ನತಿಗೇರಿಸೋದಕ್ಕಾಗಿ ಸಮಸ್ಯೆಗಳನ್ನ ತರ್ತಾನೆ. ನಂಬ್ತೀರಾ? ನಮ್ಮನ್ನ ಎದಕ್ಕೆ? ಉನ್ನತಿಗೇರಿಸುವುದಕ್ಕಾಗಿ ದೇವರು ಕೆಲವು ಸಾರಿ ಸಮಸ್ಯೆಗಳಿಗೆ ಅವಕಾಶ ನೀಡುತ್ತಾನೆ. ಅರ್ಥ ಏನು ತಿಳ್ಕೊಡ್ರಿ. ಇವನ ಹೆಸರು ಯೋಸೇಫ. ಯಾರು ಇವನು? ಈಗ ಯೋಸೇಫ ನಿಂತಿದ್ದಾನೆ ಈ ಹಿಂದಿರುವಂತ ಅರಸನ ಒಂದು ಪ್ರಧಾನ ಮಂತ್ರಿಯಾಗಿ. ಬಟ್ ಈತನು ಪ್ರಧಾನಮಂತ್ರಿ ಆಗೋಕ್ಕಿಂತ ಮುಂಚಿತವಾಗಿ ಅವನ ಜೀವಿತ ಇದಾಗಿತ್ತು. ಇದು ಸಮಸ್ಯೆಗಳೆಂಬ ಜೀವಿತ. ಮೊದಲನೇದಾಗಿ ಸಹೋದರಿಂದ ತಿರಸ್ಕರಿಸಲ್ಪಟ್ಟ, ಸಹೋದರಿಂದ ಸಮಸ್ಯೆ. ಆಮೇಲೆ ಅವನನ್ನ ಮಾರಾಟ ಮಾಡ್ತಾರೆ, ಎಲ್ಲರಿಂದ ಕೈ ಬಿಡಲ್ಪಡುವಂತ ಸಮಸ್ಯೆ. ಆಮೇಲೆ ಪೋಟಿಫರನ ಮನೆಯಲ್ಲಿ ಅವನಿಗೆ ಅವಮಾನ, ಅಲ್ಲಿ ನಿಂದೆಗಳು. ನಂತರ ಅದರ ಪರಿಣಾಮವಾಗಿ ಜೈಲಿನಲ್ಲಿ ಆತನು ಸಮಯ ಕಳಿಬೇಕಾಗ್ತದೆ. ಅಂದ್ರೆ ಈತನ ಜೀವಿತ ನೋಡುವಾಗ
ಪೂರ ಸಮಸ್ಯೆಗಳೇ ಹಾದು ಹೋಗುವಂಥದ್ದು. ಆದ್ರೆ ಎಲ್ಲಾ ಸಮಸ್ಯೆಗಳು ಅವನ ಜೀವಿತದಲ್ಲಿ ದೇವರು ಯಾಕೆ ಬರ ಮಾಡಿದ್ರು? ಜೋರಾಗಿ ಹೇಳ್ರಿ, ನಂಬ್ತೀರಾ? ಯಾಕೆ ದೇವರು ಯೋಸೇಫನು ಯಾವ ದೇಶದ ಪ್ರಧಾನಮಂತ್ರಿ ಆಗ್ಬೇಕಂತ ಆಸೆ ಪಟ್ಟಿದ್ರು? ಯಾವುದು? ಐಗುಪ್ತ. ಹೇಳ್ರಿ, ಜೋರಾಗಿ ಹೇಳ್ರಿ. ಆದ್ರೆ ಯೋಸೇಫ್ ಎಲ್ಲಿ ವಾಸ ಮಾಡ್ತಿದ್ದಾನೆ? ಯಾವ ದೇಶದಲ್ಲಿ? ಕಾನಾನ್ ದೇಶದಲ್ಲಿ ವಾಸ ಮಾಡ್ತಿದ್ದಾನೆ. ಆದ್ರೆ ಯಾವ ದೇಶದ ಪ್ರಧಾನಮಂತ್ರಿ ಆಗ್ಬೇಕಾಗಿತ್ತು ಈಗ ಅವನು ಕಾನಾನ್ ದೇಶದಲ್ಲಿ ಇದ್ಕೊಂಡು ಈಜಿಪ್ತಿಗೆ ಹೋಗಿ ಪ್ರಧಾನಮಂತ್ರಿ ಆಗುವುದು ಹೆಂಗೆ? ಅರ್ಥ ಆಗ್ತದೆ? ಅವನಿರೋದು ಈ ದೇಶದಲ್ಲಿ, ಬಟ್ ಈ ದೇಶಕ್ಕೆ ಅವ ಹೆಂಗೆ ಹೋಗ್ಬೇಕೀಗ? ಅವನು ಡೈರೆಕ್ಟ್ ಆಗಿ ಹೋಗಿ ಪರವಣ ಮುಂದೆ ನಿಂತ್ಕೊಂಡು ನಾನು ದೇಶದ ಪ್ರಧಾನಮಂತ್ರಿ ಆಗ್ತಂದ್ರೆ ಕೊಡ್ತಾನ ಅವನು? ನೋ. ಇವನು ಆ ದೇಶಕ್ಕೆ ಹೋಗ್ಬೇಕಾದ್ರೆ ಇವನ ಜೀವಿತದಲ್ಲಿ ಸಮಸ್ಯೆಗಳನ್ನ ಬರ ಮಾಡೋಣ. ಅರ್ಥ ಆಗ್ತದೆಯಾ? ಫಸ್ಟ್ ಸಹೋದರಿಂದ ಸಮಸ್ಯೆ. ಸಹೋದರನನ್ನು ದ್ವೇಷಿಸಿದ್ರು. ಸಹೋದರ ದ್ವೇಷಿಸಿ ಏನ್ ಮಾಡಿದ್ರು? ಅವನನ್ನ ಕಿಡ್ನಾಪ್ ಮಾಡಿದ್ರು. ಕಿಡ್ನಾಪ್ ಮಾಡಿ ಕೆಲವರು ಗುಂಡಿಯಲ್ಲಿ ಹಾಕಿದಾಗ ಅದರಲ್ಲಿ ದೇವರೊಬ್ಬ ಎಬ್ಬಿಸ್ತಾರೆ. ಯಾರನ್ನ? ಅವನ ಕಿರಿಯ ಸಹೋದರ ಬೆನ್ಯಾಮೀನನ್ನ ನೆಬಿಸ್ತಾರೆ. ಹೇಳ್ತಾರೆ, ನೋಡು, ನಮ್ಮ ಸಹೋದರ ನಿಂಗೆ ಬಿಟ್ಟು ಹೋಗೋದು ಸರಿಯಲ್ಲ, ನಾವೇನ್ ಮಾಡೋಣ, ಇವನನ್ನ ಮಾರಿಬಿಡೋಣ. ಇಲ್ಲಿ ಬಿಟ್ಟು ಹೋದ್ರೆ ಮತ್ತೆ ಯಾವ ಕಾಡು ಬಂದು ತಿಂದ್ಬಿಟ್ಟು ನಾವು ನಮ್ಮ ಸಹೋದರ ಅಲ್ಲ ಅಂತ ಹೇಳಿ ಅವನ ಮೂಲಕ ಮಾತಾಡೋನ್ ಏನ್ ಮಾಡ್ತಾರೆ? ಇಸ್ಮಾಯಿಲರು ಐಗುಪ್ತ ದೇಶಕ್ಕೆ ಪ್ರಯಾಣ ಮಾಡುವಂಥದ್ದು. ಎದಕ್ಕೆ? ಬಿಸಿನೆಸ್ಸಿಗಾಗಿ. ಆಗ ಆ ಮಾರ್ಗದಲ್ಲಿ ಹಾದು ಹೋಗುವಂಥವ್ರಿಗೆ ಇವರನ್ನ ಮಾರಿಬಿಟ್ಟ. ಅರ್ಥ ಆಗ್ತದೆ? ಇಲ್ಲೇದಿರಾ? ಈಗ ಅವನನ್ನು ಕೊಂಡುಕೊಂಡವ್ರು ಇವನನ್ನು ಮಾರಾಟ ಮಾಡ್ಬೇಕು. ಈಗ ಏನ್ ಗೊತ್ತಾ, ಅಲ್ಲಿ ಬಿಸ್ನೆಸ್ ನಡೀತು. ಇವನನ್ನ ಕಡಿಮೆ ರೇಟಿಗೆ ಕೊಂಡುಕೊಂಡ್ರು. ಈಗ ಅಲ್ಲೋಗಿ ಸವಾಲ್ ಹಾಕ್ತಾರೆ ಇವನ್ನ. ಈಗ ಇವನನ್ನ ಇಲ್ಲಿ ಕೊಂಡುಕೊಂಡ್ರು. ಬಿಸ್ನೆಸ್ಸಿಗಾಗಿ ಹೋಗುವಂತ ಇಸ್ಮಾಯಿಲರ ಜೊತೆಗೆ ಯಾರು ಹೋದ? ಯೋಸೇಫ ಹೋದ. ಇವನನ್ನ ಐಗುಪ್ತ ದೇಶದ ಒಂದು APMC ನಿಲ್ಲಿಸಿದ್ರು. ಅವಾಗ ಈಗ APMCಗಳಲ್ಲಿ ದನಗಳು ನಿಲ್ಲಿಸ್ತಾರೆ ಖರೀದಿ ಮಾಡಕ್. ಅವಾಗ ಮನುಷ್ಯರು ನಿಲ್ಲಿಸ್ತಿದ್ರು. ಮನುಷ್ಯರು ಯಾರು ಮಸ್ತ್ ಬಲಿಷ್ಠವಾಗಿದ್ರು ಅವನಿಗೆ ಒಳ್ಳೆ ದುಡ್ಡು ಕೊಟ್ಟು ಕೊಂಡುಕೊಳ್ತಿದ್ರು. ಆಗ ಪೋಟಿಫರ್ ಹೋದ ಎಲ್ಲಿ? APMCಗೆ. ಯಾರಿಗೆ? ಒಳ್ಳೆ ಆಳನ್ನು ಹುಡುಕ್ಲಿಕ್ಕೆ. ಅವನ ಕಣ್ಣಿಗೆ ಯಾರು ಬಿದ್ರು? ಯೋಸೇಫ. ತಿಳ್ಕೊಡ್ರಿ, ಯೋಸೇಫ ಪೋಟಿಫರನ್ ಎಲ್ಲಿ ಕೆಲಸ ಮಾಡ್ತಿದ್ದ? ಫರೋಹನ ಅರಮನೆಯಲ್ಲಿ. ಈಗ ಪೋಟಿಫರನ್ ತಿಳ್ಕೊಡ್ರಿ, ಈಗ ಯಾರನ್ನ ಖರೀದಿ ಮಾಡ್ದ? ಯೋಸೇಫನನ್ನ ಖರೀದಿ ಮಾಡಿ ತನ್ನ ಮನೆಗೆ ಕರ್ಕೊಂಡೋದ. ತನ್ನ ಮನೆಯಲ್ಲಿ ಅವನನ್ನು ಆಳಾಗಿಚ್ಚ. ಆ ಪೋಟಿಫರನ ಹೆಂಡತಿಯಿಂದ ಅವನಿಗೆ ಸಮಸ್ಯೆಯನ್ನು ದೇವರು ಬರ ಮಾಡಿದ್ರು. ಯಾಕೆ? ಇದ್ರ ನಿಮಿತ್ತವಾಗಿ ಅವನಿಗೆ ಎಲ್ಲ ಹೋಗ್ತಾನೆ? ಇದೇ ಫರೋಹನ ಅರಮನೆಯಲ್ಲಿರೋ ಜೈಲಿನಲ್ಲಿ ಇರ್ತಾನೆ ಈಗ ಅವನು. ಇವನು ಆ ಐಗುಪ್ತ ದೇಶಕ್ಕೆ ಅದೇ ಅರಮನೆಗೆ ಹೋಗುವುದಕ್ಕಾಗಿ ದೇವರು ಮಾಡಿದ ಪ್ಲಾನ್ ಏನು? ಸಮಸ್ಯೆಗಳನ್ನು ತಂದು ಹಾಕುವಂತ ಪ್ಲಾನ್. ಆದ್ರೆ ಅದೇ ಯೋಸೇಫನ ಸ್ಥಾನದಲ್ಲಿ ನಾವು ಇದ್ರೆ ಏನ್ ಮಾಡ್ತಿದ್ದೀವಿ? ನನ್ನ ಜೀವಿತನೇ ಈ ತರ ಅಂತ ಹೇಳಿ ಅಲ್ಲೇ ಕ್ವಿಟ್, ಅಂದ್ರೆ ತಮ್ಮ ಜೀವಿತನೇ ಸಾಕಪ್ಪ ಅಂತ ಹೇಳಿ ಏನೋ ಒಂದು ಮಾಡ್ಕೊಳ್ಳೋದು, ಸೂಸೈಡ್ ಆಗ್ಲಿ ಅಥವಾ ಅಲ್ಲಿಂದ ಓಡೋಗೋದಾಗ್ಲಿ. ಅವನು ಐಗುಪ್ತ ಬಿಟ್ಟು ಓಡೋಗ್ಲಿಲ್ಲ ಪ್ರಿಯರೇ. ಅವನು ಓಡೋಗಿದ್ರೆ ಅವನು ಆ ದೇಶದ ಪ್ರಧಾನಮಂತ್ರಿ ಆಗ್ತಿರ್ಲಿಲ್ಲ. ಹಲೋ, ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಕೆಲವು ಸರಿ ಯಾಕೆ ಬರ್ತವೆ? ಜೋರಾಗಿ ಹೇಳ್ರಿ. ನಮ್ಮನ್ನು ಉನ್ನತ ಸ್ಥಿತಿಗೆ ಏರಿಸುವುದಕ್ಕಾಗಿ. ಹಲ್ಲೆಲೂಯಾ. ಓಕೆ, ಲಾಸ್ಟ್ ಇನ್ನೊಂದಿದೆ. ಪ್ರತಿಯೊಬ್ಬರು ಹೇಳ್ರಿ, ನಮ್ಮನ್ನ ಬಲಪಡಿಸುವುದಕ್ಕಾಗಿ. ಸಮಸ್ಯೆಗಳು ನಮ್ಮನ್ನ ಹೆಂಗೆ ಬಲಪಡಿಸ್ತಾವ ಪ್ರಿಯರೇ? 2 ಕೊರಿಂಥಿಯರು 1:4 ಓದ್ರಿ. ಸಮಸ್ಯೆಗಳು ನಮ್ಮನ್ನ ಹೆಂಗೆ ಬಲಪಡಿಸ್ತವೆ? ಓದ್ಮಾ. ನಮಗೆ ಸಂಭವಿಸುವ ಎಲ್ಲಾ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ. ಅಲ್ಲೋ, ಏನಂತೆ? ಸಮಸ್ಯೆಗಳು ಬಂದಾಗಲೂ ದೇವ್ರು ನಮ್ಮನ್ನ ಏನ್ ಮಾಡ್ತಾನೆ ಸಮಸ್ಯೆಯಲ್ಲಿ? ಜೋರಾಗಿ ಹೇಳ್ರಿ. ಬಹಳ ಚೆನ್ನಾಗಿ ಇಂಗ್ಲಿಷ್ ಅಲ್ಲಿ ಹೇಳ್ತದೆ. ನೋಡ್ರಿ, ಹಿ ಕಂಫರ್ಟ್ಸ್ ಅಸ್ ಇನ್ ಆಲ್ ಅವರ್ ಟ್ರಬಲ್ಸ್. ಅಂದ್ರೆ ನಮ್ಮನ್ನ ದೇವರು ಬಲಪಡಿಸುವನಾಗಿದ್ದಾನೆ, ನಮ್ಮನ್ನು ಸಂತೈಸುವನಾಗಿದ್ದಾನೆ. ಎಲ್ಲಿ? ಸಮಸ್ಯೆಗಳ ಮಧ್ಯದಲ್ಲಿ ನೀನು ಸಿಕ್ಕಾಕೊಂಡಾಗ. ಓದುಮ, ಓದು. ಹೀಗೆ ದೇವರಿಂದ ನಮಗಾಗುವ ಆದರಣೆಯ ಮೂಲಕ ನಾವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವವರನ್ನು ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ. ಹಲೋ, ನಮ್ಮನ್ನ ನಾವು ಕಷ್ಟದಲ್ಲಿ ಬಿದ್ದಾಗ ದೇವರು ನಮ್ಮನ್ನ ಬಲಪಡಿಸಿದ. ಅದೇ ಪ್ರಕಾರ ನಮ್ಮ ಮೂಲಕ ಯಾರು ಕಷ್ಟದಲ್ಲಿ ಇರ್ತಾರೋ ಅವ್ರಿಗೆ ಹೋಗಿ ನಾವು ಬಲಪಡಿಸ್ತೇವೆ. ಹಲ್ಲೆಲೂಯಾ. ನೋಡ್ರಿ, ಇವತ್ತು ಯಾರಿಗಾರು ಏನಾರು ಸಂಭವಿಸ್ತಾ ಅಂದ್ರೆ ನಾವೇನ್ ಮಾಡ್ತೇವೆ? ಅವ್ರಿಗೆ ಹೋಗಿ ಡೋಂಟ್ ವರಿ, ಏನಾಗೋದಿಲ್ಲ. ಹಲೋ,
ಕೆಲವು ಸಾರಿ ಸಂತೈಸುವಿಕೆ ಕಷ್ಟದ ಸಮಸ್ಯೆಯಲ್ಲಿ ಬರ್ತದೆ ರೀ. ನೀನ್ ಚೆನ್ನಾಗಿರುವಾಗ ಯಾರಾದ್ರೂ ಬಂದು ನೀನು ಸಂತೈಸ್ತಾರ? ನೀನ್ ಚೆನ್ನಾಗಿರುವಾಗ ಯಾರೋ ಬಂದು ನೀನು ಬಲಪಡಿಸ್ತಾರ? ಆದ್ರೆ ದೇವರ ಬಲಪಡಿಸುವಿಕೆ ನನಗೆ ಯಾವಾಗ ಸಿಗ್ತದೆ? ಕೆಲವು ಸಾರಿ ಸಮಸ್ಯೆಯಲ್ಲಿ ಹಾದು ಹೋಗುವಾಗ. ಯಾಕೆ ಗೊತ್ತಾ? ಸಮಸ್ಯೆ ನನ್ನ ಜೀವಿತದಲ್ಲಿ ಬರುವಾಗ ದೇವರ ಪಾದವನ್ನು ಹುಡುಕುವಂಗೆ ಮಾಡ್ತದೆ. ಸಮಸ್ಯೆಗಳು ನನ್ನ ಜೀವಿತದಲ್ಲಿ ಬರುವಾಗ ಕೆಲವು ಸರಿ ದೇವರನ್ನ ನೆನಪು ಮಾಡ್ತವೆ. ಕೆಲವು ಸರಿ ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಆಶೀರ್ವಾದವಾಗಿರ್ತಾವೆ. ಗೊತ್ತಾ ನಿಮಗೆ? ಸಮಸ್ಯೆನೇ ಇಲ್ಲ ಅಂದ್ರೆ ನಾವು ದೇವರನ್ನ ಮರೆತು ಹೋಗ್ತೀವಿ ಪ್ರಿಯರೇ. ಆಗಾಗ ದೇವರ ನೆನಪು ಆಗ್ಬೇಕಾದ್ರೆ ಕೆಲವೊಂದು ಡೋಸ್ ದೇವರು ಕೊಡ್ತಿರ್ಬೇಕು. ಅಂದಾಗ ನಮಗೆ ಮತ್ತೆ ದೇವರ ಪಾದ ನೆನಪಾಗ್ತದೆ. ತಿಳ್ಕೊಡ್ರಿ, ಎಲ್ಲ ಚೆನ್ನಾಗಿದ್ರೆ ನಮಗೆ ಎಲ್ಲಿ ದೇವ್ರ ನೆನಪಾಗ್ತದೆ? ಆರೋಗ್ಯ ಚೆನ್ನಾಗಿದೆ, ಫ್ಯಾಮಿಲಿ ಚೆನ್ನಾಗಿದೆ, ಹಣಕಾಸು ಚೆನ್ನಾಗಿದೆ, ಯಾವ ಸಾಲ ಇಲ್ಲ ಅಂತ ಹೇಳ್ಕೊಂಡ್ರೆ ನಿಮಗೆ ಎಲ್ಲಿ ದೇವ್ರ ನೆನಪಾಗ್ತದೆ ಹೇಳ್ರಿ? ಸಂಡೇ ಬಂದ ತಕ್ಷಣ ಪಿಕ್ನಿಕ್ ಓಡಕ್ ಸ್ಟಾರ್ಟ್ ಮಾಡ್ತಿದ್ರಿ. ಯಾಕೆ? ಎಲ್ಲ ಚೆನ್ನಾಗಿದೆ. ದೇವರು ನಮ್ಮ ಜೀವಿತದಲ್ಲಿ ಒಂದು ಮುಳ್ಳನ್ನು ಇಟ್ಟಿರ್ತಾರೆ, ಸಮಸ್ಯೆ ಎಂಬ ಮುಳ್ಳು. ಅದು ಚುಚ್ಚುವಾಗ ನಮಗೆ ಯಾರು ನೆನಪಾಗ್ತಾರೆ? ಮಕ್ಕಳಿಗೆ ಸ್ವಲ್ಪ ನೋವಾಗುವಾಗ ಅವ್ರ ಬಾಯಿಂದ ಬರೋದು ಒಂದೇ, ಏನು? ಅಪ್ಪ ಅಮ್ಮ. ಯಾಕೆ? ಸಮಸ್ಯೆಗಳು ಬರುವಾಗ ನೆನಪಾಡ್ತವೆ. ಅದೇ ಪ್ರಕಾರ ದೇವ ಜನರಿಗೂ ಸಹ ಸಮಸ್ಯೆಗಳು ಬರುವಾಗ ದೇವ್ರ ನೆನಪಾಗ್ತದೆ. ಅವಾಗ ದೇವರ ಪಾದದಲ್ಲಿ ಕೂತ್ಕೊಂಡು ದೇವರೇ ಪ್ರಾರ್ಥಿಸುವಾಗ ದೇವರ ಸಂತೈಸುವಿಕೆ ನಮಗೆ ಸಿಗ್ತದೆ, ದೇವರ ಬಲಪಡಿಸುವಿಕೆ ನಮಗೆ ಸಿಗ್ತದೆ, ದೇವರ ಬಲ ನಮಗೆ ಸಿಗ್ತದೆ ಪ್ರಿಯರೇ. ಅಷ್ಟೇ ಅಲ್ಲ, ಕೊನೆಯದಾಗಿ ಹೇಳ್ತೇನೆ, ಯಾವ ಮನುಷ್ಯನಿಗೆ ಸಮಸ್ಯೆ ಬರ್ತದೋ ಅಂದಾಗ ಆ ಮನುಷ್ಯನ ಪರಿಪೂರ್ಣನಾಗ್ತಾನೆ. ನೀವು ಪರ್ಫೆಕ್ಟ್ ಆಗುದೇ ಸಮಸ್ಯೆಗಳು ಬರುವಾಗ. ನೆಕ್ಸ್ಟ್ ನೋಡ್ರಿ, ಏನಿದೆ? ಗಾಡ್ ಅಲೌಸ್ ಪ್ರಾಬ್ಲಮ್ಸ್ ಟು ಪರ್ಫೆಕ್ಟ್ ಅಸ್. ಅಂದ್ರೆ ನಮ್ಮನ್ನ ಪರಿಪೂರ್ಣಗೊಳಿಸುವುದಕ್ಕಾಗಿ ಸಮಸ್ಯೆಗಳು ನಮಗೆ ಬರ್ತದೆ. ನಂಬ್ತೀರಾ ಜನ? ಹೆಂಗೆ ಪಾಸ್ಟ್ರೆ ಈ ವಾಕ್ಯ ಓದಿದ್ರೆ ಅರ್ಥ ಆಗ್ತದೆ? ಹೋದ್ರಿ ರೋಮಾಪುರ ಪತ್ರಿಕೆ 5ನೇ ಅಧ್ಯಾಯ 3ನೇ ವಚನ 4ನೇ ವಚನ ಏನಿದೆ? ಹೋದ್ರಿ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಹಲೋ, ಕಷ್ಟ ಇದೆ ಎಲ್ಲರಿಗೆ? ಕೈ ಎತ್ರಿ. ಎಷ್ಟು ಜನ ಕಷ್ಟ ಇದೆ? ಕಷ್ಟ ಅಂದ್ರೆ ಊಟ ತಿಂಡಿ ಕಷ್ಟ ಅಲ್ಲ, ಸಮಸ್ಯೆಗಳಿರೋ ಕೈ ಎತ್ರಿ. ನನಗಿದೆ. ಪ್ರಾಮಾಣಿಕವಾಗಿದೆಯಾ? ಬೈಬಲ್ ಹೇಳ್ತದೆ, ಸಮಸ್ಯೆ ಇದೆ, ಸಂತೋಷ ಪಡ್ರಿ. ಸಮಸ್ಯೆ ಯಾರಿಗೆಲ್ಲ ಅವನು ದುಃಖ ಪಡ್ಲಿ. ಇದೇನ್ ಫಸ್ಟ್ ಎಲ್ಲ ಉಲ್ಟಾ ಹೇಳ್ತಾ ಇದ್ದೀರಿ? ಸಮಸ್ಯೆಯಿಂದ ಬಿಡುಗಡೆ ತೆಗಿಲ್ಲ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ, ನೀವು ಹೇಳ್ತಾ ಇದ್ದೀರಿ ಸಮಸ್ಯೆಯಲ್ಲಿದ್ದವರು ಖುಷಿ ಪಡ್ರಿ ಅಂತ. ಯಾಕೆ? ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತದೆ ಉಪದ್ರವದಲ್ಲಿ ನಾವು ಯಾಕೆ ಉಲ್ಲಾಸ ಪಡುವರಾಗಿದ್ದೀವಿ. ಯಾಕೆ ಗೊತ್ತಾ? ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ. ಅಲೋ, ಯಾವ ಮನುಷ್ಯನಿಗೆ ಸಮಸ್ಯೆ ಬರ್ತದೋ ಅವನ ಜೀವಿತದಲ್ಲಿ ಪೇಷನ್ಸ್ ಜಾಸ್ತಿ ಇರ್ತದೆ. ಅವನ ಜೀವಿತದಲ್ಲಿ ತಾಳ್ಮೆ. ತಿಳ್ಕೊಡ್ರಿ, ಇಂಜೆಕ್ಷನ್ ಇದುವರೆಗೂ ಚುಚ್ಕೊಳ್ದೇ ಇರೋರು ಎಷ್ಟು ಜನ ಇದ್ದೀರಿ? ಯಾರು ಇದ್ದೀರಾ? ಫಾಸ್ಟ್ ಇಂಜೆಕ್ಷನ್ ಚುಚ್ಕೊಂಡಿಲ್ಲ ನಾನು. ಇಂಜೆಕ್ಷನ್ ಚುಚ್ಕೊಳ್ದೇ ಇರೋವನಿಗೆ ಇಂಜೆಕ್ಷನ್ ಕಂಡ್ರೆ ಖಡ್ಗ ತರ ಕಾಣ್ತದೆ. ಯಾಕೆ ಹೇಳ್ರಿ? ಅವನ ಲೈಫಲ್ಲೇ ಇಂಜೆಕ್ಷನ್ ಚುಚ್ಕೊಂಡಿರುವುದಿಲ್ಲ. ಇಂಜೆಕ್ಷನ್ ತರುವಾಗಲೇ ಓಡೋಗ್ತಾನೆ, ನಿಲ್ಲುವುದಿಲ್ಲ, ಒದ್ದಾಡಕ್ ಶುರು ಮಾಡ್ತಾನೆ. ಹೌದಾ? ಯಾಕೆ? ಅದರ ಅನುಭವ ಅವನಿಗೆ ಇರುವುದಿಲ್ಲ. ಕರೆಕ್ಟಾ? ಇಲ್ಲಿ ಏನ್ ಹೇಳ್ತದೆ? ಉಪದ್ರವದಿಂದ ನಮಗೇನು ಹುಡ್ತದೆ? ತಾಳ್ಮೆ ಹುಡ್ತದೆ. ಯಾವುದೋ ಒಂದು ಪ್ರಾಬ್ಲಮ್ ಬರುವಾಗ, ಫಸ್ಟ್ ಟೈಮ್ ಬರುವಾಗ ಭಯ ಆಗ್ತದೆ. ಅದೇ ಪ್ರಾಬ್ಲಮ್ ನೆಕ್ಸ್ಟ್ ಟೈಮ್ ಬರುವಾಗ ನಮಗೆ ತಾಳ್ಮೆ, ಇವತ್ತಲ್ಲ ನಾಳೆ ಅದು ಹೋಗ್ತದೆ. ಕರೆಕ್ಟಾ? ಫಸ್ಟ್ ಟೈಮ್ ಬಂದಾಗ ಮುಗಿತ್ ನನ್ನ ಜೀವಿತ ಅನಿಸ್ತದೆ. ಬಟ್ ಅದೇ ಪ್ರಾಬ್ಲಮ್ ನಾವು ಜಯಿಸಿ ನೆಕ್ಸ್ಟ್ ಟೈಮ್ ಅದು ಮತ್ತೆ ಬರುವಾಗ, ಅರೆ ಒಂದ್ಸರಿ ನಾವು ಇದನ್ನ ಜಯಿಸಿದ್ದೇವೆ, ಮತ್ತೆ ಜಯಿಸ್ತೀವಿ ಎಂಬ ತಾಳ್ಮೆ ನಮಗೆ ಬರ್ತದೆ. ಈ ತಾಳ್ಮೆಯಿಂದ ಏನ್ ಸಿಗ್ತದೆ? ತಾಳ್ಮೆಯಿಂದ ಅಭಿವೃದ್ಧಿ ಅನುಭವ ಸಿಗುತ್ತದೆ. ತಾಳ್ಮೆಯಿಂದ ನಮಗೆ ಸಿಗುವುದು ಅನುಭವ. ಕಷ್ಟದ ಅನುಭವ ಇರೋವನಿಗೆ ಕಷ್ಟ ದೊಡ್ಡದಲ್ಲ. ಸಮಸ್ಯೆನ ಜಯಿಸಿದಂತ ಅನುಭವ ಇರೋವನಿಗೆ ಸಮಸ್ಯೆ ದೊಡ್ಡದಾಗಿ ಕಾಣಲ್ಲ. ಇಂಥದ್ದು 100 ಸಮಸ್ಯೆ ನಾನು ಬಗೆಹರಿಸಿದ್ದೇನೆ, ಇಂಥ 100 ಸಮಸ್ಯೆ ನಾನು ಜಯಿಸಿದ್ದೇನೆ ಎಂಬ ಅನುಭವ ಅವನಿಗೆ ಇರ್ತದೆ. ಅನುಭವನೇ ಇಲ್ಲದೆ ಇರೋ ಅವನಿಗೆ, ಅದೇ ಹೇಳ್ತಾರೆ, ಇಂಜೆಕ್ಷನ್ ಅನುಭವನೇ ಇಲ್ಲ ಅಂದ್ರೆ ಅವನ್ ಒಂದೇ ಫಸ್ಟ್ ಟೈಮ್ ಇಂಜೆಕ್ಷನ್ ಕೊಡಕ್ ಹೋಗ್ರಿ, ಅವನಿಗೆ ಭಯ ಆಗ್ತದೆ. ಬಟ್ ಅದ್ರ ಬಗ್ಗೆ ಅನುಭವ ಇರೋರಿಗೆ ಅದ್ರ ಬಗ್ಗೆ ಭಯ ಆಗೋದೇ ಇಲ್ಲ. ಹಲೋ, ಇಲ್ಲೇ ಇದ್ದೀರಾ? ಅನುಭವದಿಂದ ನಮಗೇನು ಸಿಗ್ತದೆ? ನೆಕ್ಸ್ಟ್, ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆ ಎಂದು ಬಲ್ಲೆವು.
ಅನುಭವದಿಂದ ನಮಗೆ ಏನು ಹುಟ್ಟುತ್ತದೆ? ನಿರೀಕ್ಷೆ. ಏನ್ ನಿರೀಕ್ಷೆ? ನನಗಿಂತ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಇಂಥ ಸಮಸ್ಯೆಗಳು ಬರುವ ಒಂದು ನಿರೀಕ್ಷೆ ಇದೆ, ಈ ಸಮಸ್ಯೆ ಟೆಂಪ್ರರಿ, ಇದಕ್ಕೆ ಒಂದು ಪರಿಹಾರ ದೇವರು ಕೊಟ್ಟೇ ಕೊಡ್ತಾರೆ. ಹೇಳ್ರಿ, ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಇದೆ. ನಂಬ್ತೀರಾ? ಮತ್ತೆ ಹೇಳ್ರಿ, ಎಲ್ಲಾ ಸಮಸ್ಯೆಗಳು ಶಾಶ್ವತವಲ್ಲ, ದೇವರು ಮಾತ್ರ ಶಾಶ್ವತ. ಸಮಸ್ಯೆಗಳು ಬರುವಾಗ ಭಯ ಪಡಬೇಡ್ರಿ, ಅದಕ್ಕೆ ಯಾವುದೋ ಒಂದು ಕಾರಣಕ್ಕಾಗಿ ಬಂದದೆ. ಮೊದಲನೇ ಕಾರಣ ನಿನ್ನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸೋದಕ್ಕಾಗಿ ಬಂದಿರಬಹುದು. ಎರಡನೇ ಕಾರಣ ನಿನ್ನನ್ನ ಸರಿಪಡಿಸುವುದಕ್ಕಾಗಿ ಬಂದಿರುವುದು. ಮೂರನೇ ಕಾರಣ ನಿನ್ನನ್ನ ಸಂರಕ್ಷಿಸುವುದಕ್ಕಾಗಿ ಬಂದಿರಬಹುದು. ನಾಲ್ಕನೇ ಕಾರಣ ನಿನ್ನನ್ನ ಉನ್ನತಿಗೆ ಏರಿಸುವುದಕ್ಕಾಗಿ ಬಂದಿರಬಹುದು. ಐದನೇ ಕಾರಣ ನಿನ್ನನ್ನ ಬಲಪಡಿಸುವುದಕ್ಕಾಗಿ ಬಂದಿರಬಹುದು. ಆರನೇದಾಗಿ ನಿನ್ನನ್ನು ಪರಿಪೂರ್ಣ ಮಾಡುವುದಕ್ಕಾಗಿ ಬಂದಿರಬಹುದು. ಯಾವ ಮನುಷ್ಯನಿಗೆ ಅನುಭವ ಆಗಿರ್ತದೋ ಆ ಅನುಭವದಿಂದ ಅವನಿಗೆ ನಿರೀಕ್ಷಣೆ ಹುಡ್ತದೆ. ಈ ನಿರೀಕ್ಷಣೆ ನಮ್ಮನ್ನ ಆಶಾಭಂಗಪಡಿಸುವುದಿಲ್ಲ. ಹೌದಾ? ಯಾವ ಮನುಷ್ಯನಿಗೆ ನಿರೀಕ್ಷೆ ಇರ್ತದೆ ಅವನೇನ್ ಮಾಡುವುದಿಲ್ಲ? ಆಶಾಭಂಗ ಪಡುವುದಿಲ್ಲ. ಅವನ ಜೀವಿತದಲ್ಲಿ ಯಾವಾಗಲೂ ದೇವರ ಕೃಪೆಯಲ್ಲಿ ಅವನು ಜೀವಿಸಿರ್ತಾನೆ. ಹಲ್ಲೆಲೂಯಾ. ಸೊ ಸಮಸ್ಯೆಗಳು ಬರ್ತದೆ ಪ್ರಿಯರೇ, ಅದರ ಸಮಸ್ಯೆಯಿಂದ ಒಂದು ಕಾರಣ ಇದೆ. ಆ ಕಾರಣವನ್ನು ನೋಡ್ತಾ ಇರ್ರಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವೆದ್ದು ನಿಂತುಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ.